ಸ್ನೇಹಿತರೆ ನಮಸ್ಕಾರ. ಮತ್ತೊಮ್ಮೆ ನಿಮ್ಗೆಲ್ರಿಗೂ ನಮ್ಮ ನೋ ಚಾನಲ್ಗೆ ಸ್ವಾಗತ. ನೀವು ಈಗಾಗಲೇ ನೋಡಿರ್ಬೋದು ನಮ್ಮ ಇಂದಿನ ತರಗತಿಯಲ್ಲಿ ಭಿನ್ನ ರಾಶಿಗಳ ವಿಧಗಳು ಯಾವ್ಯಾವು, ಭಿನ್ನ ರಾಶಿಯ ವಿಧಗಳಲ್ಲಿ ಆ ವಿಧಗಳನ್ನ ನಾವು ಯಾವ ರೀತಿಯಾಗಿ ಪರಿವರ್ತನೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಇಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ವಿ. ಇವತ್ತಿನ ತರಗತಿಯಲ್ಲಿ ಭಿನ್ನ ರಾಶಿಯ ಪ್ರಕ್ರಿಯೆಗಳ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಮಿತ್ರ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದೆ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವಂತಹ ಎಲ್ಲಾ ತರಗತಿಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ, ಇದೀಗ ಭಿನ್ನ ರಾಶಿಯ ಪ್ರಕ್ರಿಯೆಗಳು ಅಂತಂದ್ರೆ ಏನು? ಪ್ರಕ್ರಿಯೆಗಳು ಅಂತಂದ್ರೆ ಈಗ ಗಣಿತದ ಪ್ರಕ್ರಿಯೆಗಳು ಅಂತಂದ್ರೆ ಏನು? ನೀವು ನೋಡ್ಬೋದು ಗಣಿತದ ಪ್ರಕ್ರಿಯೆಗಳಂದ್ರೆ ಯಾವ್ದಾಗ್ತಾ ಹೋಗುತ್ತೆ? ಕೂಡುವುದು, ಕಳೆಯುವುದು, ಗುಣಾಕಾರ, ಭಾಗಾಕಾರ. ಸೊ ಇವುಗಳನ್ನ ನಾವೇಂತ ಕರಿತಾ ಹೋಗ್ಬೋದು? ಭಿನ್ನ ರಾಶಿಯ ಪ್ರಕ್ರಿಯೆಗಳಂತ ಏನು ಸಂಖ್ಯೆಗಳ ಪ್ರಕ್ರಿಯೆಗಳು ಅಂತ ಕರಿತಾ ಹೋಗ್ತೀವಿ. ಮೀನ್ಸ್ ಗಣಿತದ ಪ್ರಕ್ರಿಯೆಗಳು ಅಂತ ಕರಿತಾ ಹೋಗ್ತೀವಿ. ಅದೇ ರೀತಿಯಾಗಿ ಭಿನ್ನ ರಾಶಿಗಳ ಪ್ರಕ್ರಿಯೆಗಳು ಅಂತಂದ್ರೆ, ಸೊ ಭಿನ್ನ ರಾಶಿಗಳಲ್ಲೂ ಸಹ ಅಷ್ಟೇ ನಾವು ಭಿನ್ನ ರಾಶಿಗಳ ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ ಮಾಡ್ತಾ ಹೋಗ್ತೇವೆ. ಆದ್ರೆ ಸಾಮಾನ್ಯ ಸಂಖ್ಯೆಗಳ ರೀತಿಯಲ್ಲಿ ಇರೋದಿಲ್ಲ. ಸೊ ಭಿನ್ನ ರಾಶಿಗಳ ಸಂಕಲನ, ವ್ಯವಕಲನ ಅಂತದ್ದು ಸ್ವಲ್ಪ ಡಿಫ್ರೆಂಟ್ ಆಗಿರ್ತಾ ಹೋಗುತ್ತೆ. ಸೊ ಅವುಗಳ ಬಗ್ಗೆ ನಾವೀಗ ಚರ್ಚೆ ಮಾಡ್ತಾ ಹೋಗೋಣ. ಸೊ ಮೊದಲಿಗೆ ಭಿನ್ನ ರಾಶಿಗಳು ಅಂತಂದ್ರೆ ನಿಮ್ಗೆ ಈಗಾಗಲೇ ಗೊತ್ತಿದೆ. ಸೊ ಈಗ ನಾನೀಗ ಭಿನ್ನ ರಾಶಿಗಳ ಸಂಕಲನ ಮಾಡ್ಬೇಕಂದ್ರೆ ನಮ್ಮಲ್ಲಿ ಎಷ್ಟು ಭಿನ್ನ ರಾಶಿಗಳು ಇರಬೇಕು? 2 ಭಿನ್ನ ರಾಶಿಗಳು ಇರಬೇಕು. ಸೊ ನಾನು ಇಲ್ಲಿ ಬರೀತಾ ಹೋಗ್ತೀನಿ, ನೀವು ಇಲ್ಲಿ ನೋಡ್ತಾ ಹೋಗ್ಬೋದು ನಾನಿಲ್ಲಿ. ಸೊ 6ನೇ 5 ಪ್ಲಸ್ 6ನೇ 1 ಈ ಭಿನ್ನ ರಾಶಿಯನ್ನ ಕೂಡಿ ಅಂತ ಕೊಡ್ತಾರೆ. ಸೊ ನಮ್ಗೆ ಏನಾಗುತ್ತೆ? ಸೊ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಸೊ ಒಬ್ಬರ ಹತ್ರ ಏನ್ ಮಾಡಿದ್ದಾರೆ? ಒಂದು ರೊಟ್ಟಿಯನ್ನ 6 ಭಾಗ ಮಾಡಿದ್ದಾರೆ. 6 ಭಾಗ ಮಾಡಿ ಅದರಲ್ಲಿ ಏನ್ ಮಾಡ್ತಾ ಇದ್ದಾರೆ? ಸೊ ಮೊದಲಿಗೆ 5 ಭಾಗಗಳನ್ನ ಬೇರೆಯವರಿಗೆ ಕೊಟ್ಟಿದ್ದಾರೆ. ಈಗ ಇನ್ನೊಂದು ಇದು ಮಾಡಿದ್ದಾರೆ. ಸೊ ಇನ್ನೇನ್ ಮಾಡಿದ್ದಾರೆ? ಇನ್ನೊಂದು ಅದೇ ಒಂದು 6 ಭಾಗವನ್ನ ಮಾಡಿ, ಸೊ ಈಗ ಏನ್ ಮಾಡ್ತಿದ್ದಾರೆ? ಇನ್ನೊಂದು ರೊಟ್ಟಿಯಲ್ಲಿ ಅವರು ಸೊ ಇನ್ನೊಂದು ರೊಟ್ಟಿಯಲ್ಲಿ ಅವ್ರು ಏನ್ ಮಾಡ್ತಿದ್ದಾರೆ? ಇನ್ನೊಂದು ರೊಟ್ಟಿಯನ್ನ ತಗೊಂಡಿದ್ದಾರೆ. ಇನ್ನೊಂದು ರೊಟ್ಟಿಯಲ್ಲಿ ಏನ್ ಮಾಡಿದ್ದಾರೆ? ಇನ್ನೊಂದು ರೊಟ್ಟಿಯಲ್ಲಿ ಅವರು ಮತ್ತೆ 6 ಭಾಗಗಳನ್ನಾಗಿ ಮಾಡಿದ್ದಾರೆ. ಈ 6 ಭಾಗಗಳನ್ನಾಗಿ ಮಾಡಿ ಒಂದು ನಿಮಿಷ, ಈಗ ಎಷ್ಟು ಕೊಡ್ತಿದ್ದಾರೆ? ಅದೇ ವ್ಯಕ್ತಿ ಇನ್ನೊಂದು ತುಂಡನ್ನ ಕೊಡ್ತಾ ಇದ್ದಾರೆ. ಎಷ್ಟು? 6 ಭಾಗದಲ್ಲಿ ಒಂದು ತುಂಡನ್ನ ಕೊಡ್ತಾ ಇದ್ದಾರೆ. ಈಗ ಆದ್ರೆ ಇಲ್ಲಿ 5 ತುಂಡನ್ನ ಕೊಟ್ಟಿದ್ದಾರೆ, ಇಲ್ಲಿ ಒಂದು ತುಂಡನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಒಟ್ಟು ಅವ್ರಿಗೆ ಎಷ್ಟು ರೊಟ್ಟಿ ನೀಡಿದಂಗಾಯ್ತು? ಒಟ್ಟು ಅವರಿಗೆ ಒಂದು ರೊಟ್ಟಿಯನ್ನ 6 ತುಂಡುಗಳನ್ನಾಗಿ ಮಾಡಿದ್ರೆ ಅವ್ರಿಗೆ ಎಷ್ಟು ತುಂಡುಗಳನ್ನಾಗಿ ಮಾಡ್ದಂಗಾಯ್ತು? ಒಟ್ಟು 6 ತುಂಡುಗಳನ್ನು ಕೊಟ್ಟಂಗಾಯ್ತು ಅವ್ರಿಗೆ, ಹೌದಲ್ವಾ? ಹಾಗಾದ್ರೆ ನಮ್ಗೆ ಇಲ್ಲಿ ಉತ್ತರ ಏನ್ ಬರಬಹುದು ನೋಡಿ. ಛೇದಗಳು ಒಂದೇ ರೀತಿ ಇದ್ದಾಗ ಛೇದಗಳನ್ನ ಅದೇ ರೀತಿಯಾಗಿ ಬರೆದುಕೊಂಡು ಅಂಶಗಳನ್ನ ಮಾತ್ರ ಕೂಡಿಸ್ಕೊಳ್ತಾ ಹೋಗ್ಬೇಕು. 5 + 1 ಎಷ್ಟಾಗುತ್ತೆ? 6 ಆಗುತ್ತೆ. ಓಕೆನಾ? 6/6 ಆಗ್ತಾ ಹೋಗುತ್ತೆ. ಬೇಕಾದ್ರೆ ಇನ್ನ ಶುದ್ಧ ನಾವು ಕನಿಷ್ಠ ರೂಪಕ್ಕೆ ತಂದ್ರೆ 6 × 6 6 × 6. ಸೊ ನಮ್ಗೆ ಎಷ್ಟಾಗ್ತಾ ಆನ್ಸರ್ ಆಗ್ತಾ ಹೋಗುತ್ತೆ? 1 ಎನ್ನುವಂಥದ್ದು ಉತ್ತರ ಆಗ್ತಾ ಹೋಗುತ್ತೆ. ಸೊ ಭಿನ್ನ ರಾಶಿಗಳ ಸಂಕಲನ ಇದಾಗ್ತಾವ. ಈ ರೀತಿಯಾಗಿ ಮಾಡ್ತಾ ಹೋಗ್ಬೇಕು. ಯಾವಾಗ? ಛೇದಗಳು ಒಂದೇ ರೀತಿಯಾಗಿದ್ದಾಗ. ಈ ಪಾಯಿಂಟ್ ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಛೇದಗಳು ಒಂದೇ ರೀತಿ ಇದ್ದಾಗ, ಒಂದೇ ಇದ್ದಾಗ. ಈಗ ನಾನು ಇನ್ನ ಒಂದು ಎಕ್ಸಾಂಪಲ್ ಮಾಡಿ ತೋರಿಸ್ತಾ ಹೋಗ್ತೀನಿ, ನಿಮ್ಗೆ ಅದು ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ನಾನು ನೆಕ್ಸ್ಟ್ ಏನ್ ಮಾಡ್ತೀನಿ? ನೆಕ್ಸ್ಟ್ ಎನ್ನುವಂಥದ್ದು ನಾನು ಇಲ್ಲೊಂದು ಸಂಖ್ಯೆ ಅಂತ ತಗೊಳ್ತೀನಿ. 20ನೇ 5 ಪ್ಲಸ್ 20ನೇ 7. ಇಲ್ಲಿ ಏನಿದೆ? ಛೇದಗಳೆರಡು ಒಂದೇ ರೀತಿಯಾಗಿದೆ. ಛೇದಗಳೆರಡು ಒಂದೇ ರೀತಿ ಇದ್ದಾಗ ಏನ್ ಮಾಡ್ಬೇಕು? ಛೇದವನ್ನ ಅದೇ ರೀತಿಯಾಗಿ ಬರ್ಕೋಬೇಕು, ಅಂಶಗಳನ್ನ ಕೂಡ್ಕೋಬೇಕು. ಅಂಶಗಳಾಗಿದ್ದಾವೆ 5, ಇನ್ನೊಂದು 7. ಅವೆರಡನ್ನ ಏನ್ ಮಾಡ್ಬೇಕು? ಕೂಡ್ಕೋಬೇಕು. ಸೊ ನಮ್ಗೆ ಎಷ್ಟಾಯ್ತು? 7 + 5 ಎಷ್ಟಾಯ್ತು? 12. 12ನೇ, ಸೊ 20ನೇ 12 ಆಗ್ತಾ ಹೋಯ್ತು ಆನ್ಸರ್ ಇದು. ಇದು ನೀವು ಕನಿಷ್ಠ ರೂಪಕ್ಕೂ ತರಬಹುದು. ಕನಿಷ್ಠ ರೂಪಕ್ಕೆ ತಂದಾಗ ಎಷ್ಟು ಆನ್ಸರ್ ಬರುತ್ತೆ ಅನ್ನೋದು ನೀವು ಕಮೆಂಟ್ ಮಾಡ್ತಾ ಹೋಗಿ. ಈಗ ನೆಕ್ಸ್ಟ್ ನಿಮಗೆ ನಾನು ಕೊಡ್ತಿರುವಂತ ಹೋಮ್ವರ್ಕ್ ಇದು. ಸೊ ಹೋಮ್ವರ್ಕ್ ಲೆಕ್ಕವನ್ನ ಬರ್ಕೊಳ್ಳಿ. ಸೊ ಏನಂತಂದ್ರೆ 14ನೇ 6 ಪ್ಲಸ್ 14ನೇ 8 ಇವೆರಡನ್ನ ಕೂಡಿದಾಗ ನಮ್ಗೆ ಎಷ್ಟು ಉತ್ತರ ಬರುತ್ತೆ? ಸೊ ಅದು ಕನಿಷ್ಠ ರೂಪಕ್ಕೆ ತಂದಾಗ ಎಷ್ಟು ಉತ್ತರ ಬರುತ್ತೆ ಅನ್ನೋದು ನೀವು ನಮ್ಗೆ ಹೇಳ್ಬೇಕು. ಕನಿಷ್ಠ ರೂಪಕ್ಕೂ ಹೇಳ್ಬೇಕು. ಇನ್ನ ಎರಡನೇ ಲೆಕ್ಕ ಹೇಳಿದೆ. ಎರಡನೇ ಲೆಕ್ಕ ಬರ್ಕೊಳ್ಳಿ. ಎರಡನೇ ಲೆಕ್ಕ 16ನೇ 9 ಪ್ಲಸ್ 16ನೇ 25. ಸೊ ಇದೆಷ್ಟು ಬರ್ತಾ ಹೋಗುತ್ತೆ? ಕಮೆಂಟ್ ಮಾಡಿ. ಓಕೆನಾ? ಸೊ ಇದಿಷ್ಟು ಹೋಮ್ವರ್ಕ್. ಯಾವಾಗ? ಇಲ್ಲಿ ಛೇದಗಳು ಒಂದೇ ರೀತಿ ಇದ್ದಾಗ, ಛೇದಗಳು ಸಮವಾಗಿದ್ದಾಗ, ಛೇದ ಒಂದೇ ರೀತಿ ಇದ್ದಾಗ. ಈಗ ನಾವೇನ್ ಮಾಡ್ತಾ ಹೋಗೋಣ? ಛೇದಗಳು ಬೇರೆ ಬೇರೆ ರೀತಿಯಾಗಿ ಕೂಡಬೇಕು ಸರ್ ಅನ್ನೋದು ನಿಮ್ಗೆ ಡೌಟ್ ಬರ್ತಾ ಹೋಗುತ್ತೆ. ಎಸ್, ಈಗ ಆ ಒಂದು ರೀತಿಯ ಲೆಕ್ಕಗಳನ್ನ ಮಾಡ್ತಾ ಹೋಗೋಣ. ಸೊ ಛೇದಗಳು ಬೇರೆ ಬೇರೆ ರೀತಿ ಇದ್ದಾಗ. ಸೊ ನಾನು ಇಲ್ಲಿ ಒಂದು ಎಕ್ಸಾಂಪಲ್ ನ ತಗೊಳ್ತೀನಿ. ಒಂದ್ ನಿಮಿಷ, ಒಂದು ಎಕ್ಸಾಂಪಲ್. ಸೊ ಯಾವ ಎಕ್ಸಾಂಪಲ್ ತಗೊಳ್ತಾ ಹೋಗ್ತೀನಿ ನೋಡಿ. ನಾನೀಗ ಯಾವುದೋ ಒಂದು ಭಿನ್ನ ರಾಶಿನ ಬರ್ಕೊಳ್ತೀನಿ. ಯಾವ ಭಿನ್ನ ರಾಶಿ? 8ನೇ 4 ಅಂತ ಒಂದು ಭಿನ್ನ ರಾಶಿನ ಬರ್ಕೊಳ್ತೀನಿ. ಜೊತೆಗೆ ಪ್ಲಸ್ 4ನೇ 3. ಈ ರೀತಿಯಾಗಿ ಕೊಟ್ಟಾಗ ನಾವು ಹೇಗೆ ಕೂಡ್ಕೊಳ್ತಾ ಹೋಗುವಂತದ್ದು? ಸೊ ನೋಡಿ, ನಾವೇನ್ ಮಾಡ್ಬೇಕು ಅಂತಂದ್ರೆ ಮೊದಲಿಗೆ
ಎರಡು ರೀತಿಯಾಗಿ ಈ ಲೆಕ್ಕವನ್ನು ಮಾಡ್ತಾ ಹೋಗ್ಬೋದು. ಸೊ ಹೇಗೆ ಯಾವುದಾದ್ರೂ ಒಂದು ಛೇದವನ್ನ ಇನ್ನೊಂದು ಛೇದಕ್ಕೆ ಸಮಗೊಳಿಸಿ ಕೂಡುವಂಥದ್ದು. ಹೇಗೆ ಸಮಗೊಳಿಸಿ ಕೂಡುವಂಥದ್ದು ಸರ್? ನೋಡಿ, ಇಲ್ಲಿ ಛೇದಗಳು ಒಂದೇ ರೀತಿಯಾಗಿಲ್ಲ, ಆದ್ರೆ ಛೇದಗಳನ್ನ ಒಂದೇ ರೀತಿಯಾಗಿ ಮಾಡಬಹುದಾ? ಎಸ್, ಮಾಡಬಹುದು. ಹೇಗೆ? 4ಕ್ಕೆ ಇಂಟು 2 ಮಾಡಿದ್ರೆ ಎಷ್ಟಾಗುತ್ತೆ? 8 ಆಗುತ್ತೆ. ಸೊ ಇಲ್ಲಿ ನಾನೇನ್ ಮಾಡ್ತಾ ಹೋಗುದು, 3ಕ್ಕೆ ಇಲ್ಲಿ ಛೇದಕ್ಕೆ 2 ಗುಣಿಸ್ಕೊಂಡಿದ್ದಂದ್ರೆ ಅಂಶಕ್ಕೂ 2 ಗುಣಿಸ್ಕೊಂಡಾಗ ನಮ್ಗೆ ಈ ಲೆಕ್ಕ ಏನಾಗ್ತಾ ಹೋಗುತ್ತೆ? 8ನೇ 4 ಪ್ಲಸ್ ಏನಾಗುತ್ತೆ? 4 2 8, 3 2 6 ಆಯ್ತು. ಸೊ ನಮ್ಗೆ ಒಟ್ಟು ಉತ್ತರ ಎಷ್ಟು ಬರುತ್ತೆ? ಸೊ 8 ಛೇದಗಳು ಒಂದೇ ರೀತಿಯಾಗಿ ಛೇದವನ್ನ ಬರ್ಕೊಂಡು 4 ಪ್ಲಸ್ 6 ಎಷ್ಟಾಯ್ತು? 10 ಆಯ್ತು. ಇದು ಫಸ್ಟ್ ಮೆಥಡ್. ಈ ರೀತಿಯಾಗಿ ಮಾಡ್ಬೋದಂದ್ರೆ ಈ ರೀತಿಯಾಗಿ ನೀವು ಮಾಡ್ಬೋದು, ಫಸ್ಟ್ ಮೆಥಡ್. ಈಗ ಸೆಕೆಂಡ್ ಮೆಥಡ್, ಎರಡನೇ ಮೆಥಡ್ ಹೋಗ್ತಾ ಹೋಗೋಣ. ಸೆಕೆಂಡ್ ಮೆಥಡ್ ಅಲ್ಲಿ ನಾವೇನ್ ಮಾಡ್ತಾ ಹೋಗ್ಬೋದು ಅಂತ. ಸೆಕೆಂಡ್ ಮೆಥಡ್ ಅನ್ನು ನಾವು LCM ಮೆಥಡ್ ಅಂತ ಕರಿತಾ ಹೋಗ್ತೀವಿ. ಸೊ ಇದು ನಮ್ಗೆ ಎಲ್ಲಿ ಯೂಸ್ ಆಗ್ತಾ ಹೋಗುತ್ತೆ ಅಂತಂದ್ರೆ, ದೊಡ್ಡ ದೊಡ್ಡ ಸಂಖ್ಯೆಗಳು ಕೊಟ್ಟಾಗ ನಮ್ಗೆ ತುಂಬಾ ಯೂಸ್ಫುಲ್ ಆಗ್ತಾ ಹೋಗುತ್ತೆ LCM ಮೆಥಡ್. ಹೇಗೆ? ಫಾರ್ ಎಕ್ಸಾಂಪಲ್ ನಾನು ಇದೇ ತಗೊಳ್ತೀನಿ. ನಂಗೆ ಕೊಟ್ಟುವಂತ ಲೆಕ್ಕ ಯಾವುದು? 8ನೇ 4 ಪ್ಲಸ್ 4ನೇ 3. ಸೊ ಇವುಗಳನ್ನ ನಾನು ಯಾವ್ದಕ್ಕೆ LCM ಅನ್ನ ತಗೋಬೇಕು? ನೋಡಿ, ಇಲ್ಲಿ 4 ಮತ್ತೆ 8ಕ್ಕೆ LCM ಅನ್ನ ತಗೋಬೇಕು. 4 ಮತ್ತೆ 8ಕ್ಕೆ LCM ಅನ್ನ ಹೇಗೆ ತಗೊಳ್ಳೋದು? ನಾನು ಇಲ್ಲಿ ಬರ್ಕೊಳ್ತಾ ಇದ್ದೀನಿ ನೋಡಿ. 4 ಮತ್ತೆ 8 ನಾನು LCM ತಗೋಬೇಕು ಅಂದ್ರೆ ನಾನು ಅವಿಭಾಜ್ಯ ಸಂಖ್ಯೆಗಳಿಂದ LCM ನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ಅವಿಭಾಜ್ಯ ಸಂಖ್ಯೆಗಳು ಅಂತಂದ್ರೆ ಯಾವುದು? ಮೊದಲಿಗೆ ಬರುವಂತದ್ದು 2, 3, 5 ಈ ರೀತಿಯಾಗಿ ಬರ್ತಾ ಹೋಗುತ್ತೆ. ಸೊ ಇಲ್ಲಿ ನಮ್ಗೆ 2 ಸರಿ ಸಂಖ್ಯೆಗಳಾಗಿರೋದ್ರಿಂದ ನಾವು ಯಾವ ಸಂಖ್ಯೆಯಿಂದ ಭಾಗಿಸ್ಬೋದು? 2ರಿಂದ ಭಾಗಿಸ್ಬೋದು. 2 2 4, 2 4 8. ಮತ್ತೆ ಸರಿ ಸಂಖ್ಯೆಗಳು ಬಂತು. ಮತ್ತೆ ಅದರಿಂದ ಭಾಗಿಸ್ತಾ ಹೋಗ್ಬೋದು? 2ರಿಂದ ಭಾಗಿಸ್ತಾ ಹೋಗ್ಬೋದು. 2 1 2, 2 2 4. ಓಕೆನಾ? ಮತ್ತೆ ಇದನ್ನ ಭಾಗ ಮಾಡ್ಬೋದಾ? ಭಾಗ ಮಾಡ್ಲಿಕ್ಕೆ ಆಗೋದಿಲ್ಲ. ಏನಕ್ಕೆ? ಇವೆಲ್ಲವೂ ಸಹ ಎಂತ ಸಂಖ್ಯೆಗಳು? ಅವಿಭಾಜ್ಯ ಸಂಖ್ಯೆಗಳಾಗ್ತಾ ಹೋಯ್ತು. ಸೊ ಹಾಗಾದ್ರೆ ನಮ್ಗೆ LCM ಏನ್ ಬಂತು? ಲಾಸಹ ಎನ್ನುವಂಥದ್ದು ಎಷ್ಟು ಬರ್ತಾ ಹೋಯ್ತು? ಲಾಸಹ ಇಸ್ ಈಕ್ವಲ್ ಟು 2 ಇಂಟು 2 ಇಂಟು 1 ಇಂಟು 2 ಬರ್ಕೊಂಡ್ರು 2 ಬರುತ್ತೆ. 2 2 4, 4 2 8. ಹಾಗಾದ್ರೆ ಲಾಸಹ ಎಷ್ಟು ಬಂತು? 8. ಛೇದದಲ್ಲಿ ಎಷ್ಟು ಬರ್ಕೋಬೇಕು? ಈಗ ಇವೆರಡರ ಲಾಸಹ ಏನ್ ಬಂದಿದೆಯೋ ಅದನ್ನ ನಾವು ಛೇದದಲ್ಲಿ ಏನ್ ಬರ್ಕೋಬೇಕು? 8 ಬರ್ಕೋಬೇಕು. ಓಕೆನಾ? ನೆಕ್ಸ್ಟ್ ಏನ್ ಮಾಡ್ತಾ ಹೋಗ್ಬೇಕು? ಈ 8 ಇದಕ್ಕೂ ಗುಣಿಸ್ಬೇಕು, ಇದಕ್ಕೂ ಗುಣಿಸ್ಬೇಕು. ನಾನು ಮೂರನೇ ಮೆಥಡ್ ಇದೆ, ಮೂರನೇ ಮೆಥಡ್ ಹೇಳ್ಕೊಡ್ತೀನಿ, ಈಸಿಯಾಗಿ ಹೇಳ್ಕೊಡ್ತೀನಿ. ಸೊ ಏನ್ ಮಾಡ್ತಾ ಹೋಗ್ಬೋದು? ಈಗ ಈ ಛೇದದಲ್ಲಿರುವಂತಹ ಅಂಶ, ಈ ಛೇದ ಮತ್ತೆ ಅಂಶಗಳು ಎರಡು ಕ್ಯಾನ್ಸಲ್ ಆಗಿ ನಮ್ಗೆ ಉಳ್ಕೊಳುತ್ತೆ, ಒಟ್ಟು 4 ಉಳ್ಕೊಳುತ್ತೆ. ಇಲ್ಲೇನಾಯ್ತು? 4 1 4, 4 2 8. ಸೊ ಈಗ ಇಲ್ಲಿ 2 ಉಳ್ಕೊಳ್ತು. ಸೊ ಇಲ್ಲಿ ಏನಿದೆ? 3 ಇದೆ. 3 2 ಎಷ್ಟಾಗುತ್ತೆ? 6 ಪ್ಲಸ್ 6 ಆಯ್ತು. ಸೊ ನಮ್ಗೆ ಒಟ್ಟಾಗಿ ಎಷ್ಟು ಉತ್ತರ ಬಂತು? 4 ಪ್ಲಸ್ 6 ಎಷ್ಟು ಬಂತು? 10, 10 8. ಸೊ ಈ ರೀತಿಯಾಗಿ ಬಂತು. ಒಂದೇ ಉತ್ತರ ಬಂತ? ಎರಡು ಒಂದೇ ರೀತಿಯ ಉತ್ತರಗಳು ಬಂತು. ಈಗ ನಾನು ಏನ್ ಮಾಡ್ತಾ ಹೋಗ್ತೀನಿ? ಮೂರನೇ ವಿಧಾನವನ್ನ ಹೇಳ್ಕೊಡ್ತಾ ಹೋಗ್ತೀನಿ. ನೋಡಿ, ಇದು ಫಸ್ಟ್ ಮೆಥಡ್, ನೀವು ಛೇದವನ್ನ ಸರಿಗೊಳಿಸುವಂಥದ್ದು. ಎರಡನೇ ಮೆಥಡ್ LCM ಮೆಥಡ್. ಮೂರನೇ ಮೆಥಡ್ ಚಿಟ್ಟೆ ಮೆಥಡ್ ಅಂತ ಕರಿತಾ ಹೋಗ್ತೀವಿ, ಬಟರ್ಫ್ಲೈ ಮೆಥಡ್. ಮೋಸ್ಟ್ ಈಸಿಯೆಸ್ಟ್ ಮೆಥಡ್ ಅದು. ಸೊ ತುಂಬಾ ಕನ್ಫ್ಯೂಷನ್ ಆಗೋದಿಲ್ಲ. LCM ಸಹ ಬೇಕಾಗಿಲ್ಲ. LCM ನ ಕಂಡುಹಿಡಬೇಕು ಸರ್ ಹೇಗೆ ಅಂತ ನಿಮ್ಗೆ ಕನ್ಫ್ಯೂಷನ್ ಆದ್ರೆ LCM ಸಹ ಬೇಕಾಗಿಲ್ಲ. LCM ಇಲ್ಲದೆ ನಾನು ಮಾಡ್ತಾ ಹೋಗ್ಬೋದು, ಬಟರ್ಫ್ಲೈ ಮೆಥಡ್ ಅಲ್ಲಿ ಕಂಡುಹಿಡಿತಾ ಹೋಗ್ಬೋದು. ಬಟ್ ಆದ್ರೆ ಏನಾಗುತ್ತೆ? ಸಂಖ್ಯೆಗಳು ಸ್ವಲ್ಪ ದೊಡ್ಡ ಸಂಖ್ಯೆಗಳು ಬರ್ತಾ ಹೋಗ್ತವೆ, ಆದ್ರೆ ನಮ್ಗೆ ಏನಿರೋದಿಲ್ಲ, ಕನ್ಫ್ಯೂಷನ್ ಆಗೋದಿಲ್ಲ. ಸೊ ಆ ರೀತಿಯಾಗಿದ್ದಾಗ ಸೊ ನಾನೀಗ ಇದೇ ಲೆಕ್ಕವನ್ನ ತಗೊಳ್ತಾ ಹೋಗ್ತೀನಿ. ಸೊ ಇದೇ ಲೆಕ್ಕ ಯಾವ್ದಿದೆ? ಒಂದ್ ನಿಮಿಷ. ನಾನೀಗ ಥರ್ಡ್ ಮೆಥಡ್ ಅನ್ನು ಇದು ಮಾಡ್ತಾ ಹೋಗ್ತೀನಿ. ಸೊ ಥರ್ಡ್ ಮೆಥಡ್ ಏನಾಗ್ತಾ ಹೋಗುತ್ತೆ? ಸೊ ನೆನ್ಪಿಟ್ಕೊಳ್ಳಿ, ಯಾವುದು? ಬಟರ್ಫ್ಲೈ ಮೆಥಡ್. ಕನ್ನಡದಲ್ಲಿ ಚಿಟ್ಟೆ ಪದ್ಧತಿ ಅಂತ ಕರಿತೇವೆ. ಚಿಟ್ಟೆ ಮೆಥಡ್, ಚಿಟ್ಟೆ ಪದ್ಧತಿ ಅಂತ ಕರಿತಾ ಹೋಗ್ತೀವಿ. ಏನ್ ಬಟರ್ಫ್ಲೈ ಮೆಥಡ್ ಅಂತಂದ್ರೆ, ನೋಡಿ ಈಗ ಸರಿಯಾಗಿ ನೆನ್ಪಿಟ್ಕೊಳ್ಳಿ, ಇದೇ ಒಂದು ಭಿನ್ನರಾಶಿ. ಸೊ 8/4 ಪ್ಲಸ್ 4ನೇ 3. ಸೊ ನನ್ನ ಪೆನ್ನ ಬದಲಾಯಿಸಿ ನಾನು ನಿಮಗೆ ನಿಯಮಗಳನ್ನ ಹೇಳ್ಕೊಡ್ತಾ ಹೋಗ್ತೀನಿ. ಮೊದ್ಲಿಗೆ ಏನ್ ಮಾಡ್ಬೇಕು? ಮೊದ್ಲಿಗೆ ನಾನು ಏನ್ ಮಾಡ್ತಾ ಹೋಗ್ಬೇಕಂತಂದ್ರೆ, ನೋಡಿ, ಈ ಎರಡನ್ನ ಗುಣಿಸ್ಕೋಬೇಕು. ಯಾವೆರಡನ್ನ? ಛೇದಗಳೆರಡನ್ನ ಗುಣಿಸ್ಕೋಬೇಕು. ಅದನ್ನ ನಾನು ಎಲ್ಲಿ ಬರಿಬೇಕು ಅಂತಂದ್ರೆ ಛೇದದಲ್ಲಿಯೇ ಬರಿಬೇಕು. ಮೀನ್ಸ್ 8 4 ಎಷ್ಟಾಯ್ತು? 8 4 32. ಓಕೆನಾ? ಸೊ ಈಗ ನಾನು ಮತ್ತೆ ಪೆನ್ ಚೇಂಜ್ ಮಾಡ್ಕೊಂಡು ಎರಡನೇ ನಿಯಮ ಏನಂತಂದ್ರೆ, ಮೊದಲನೇ ಸಂಖ್ಯೆಯ ಅಂಶ ಮತ್ತು ಎರಡನೇ ಸಂಖ್ಯೆಯ ಛೇದವನ್ನ ಗುಣಿಸ್ಕೋಬೇಕು. ಸೊ ಹೇಗಾಯ್ತು? ಏನಾಗ್ತಾ ಹೋಗುತ್ತೆ? ಸೊ ನಾನು ಒಂದ್ ನಿಮಿಷ ಪೆನ್ ಅನ್ನು ಚೇಂಜ್ ಮಾಡ್ತೀನಿ. ಎಸ್, ನೀವು ಇಲ್ಲಿ ನೋಡ್ತಾ ಹೋಗ್ಬೋದು. ಎಸ್, ಇಲ್ಲಿ ಏನಾಗ್ತಾ ಇದೆ? ಸೊ ಇಲ್ಲಿ ಮೊದಲನೇ ಸಂಖ್ಯೆಯ ಅಂಶ ಮತ್ತೆ ಎರಡನೇ ಸಂಖ್ಯೆಯ ಛೇದ, ನೋಡಿ, ಇದನ್ನ ಗುಣಿಸ್ಕೋಬೇಕು. ಇವೆರಡನ್ನ ಗುಣಿಸ್ಕೋಬೇಕು. ಏನ್ ಮಾಡ್ಕೋಬೇಕು? ಗುಣಿಸ್ಬೇಕು. ಎಲ್ಲಿ ಬರಿಬೇಕು? ಈ ಭಾಗದಲ್ಲಿ ಬರಬೇಕು. 4 4 ಎಷ್ಟಾಗುತ್ತೆ? 4 4 16. ಇದಾಯ್ತು. ನೆಕ್ಸ್ಟ್ ಏನ್ ಚಿಹ್ನೆ ಏನಿದೆ ಮಿಡ್ಲ್ ಚಿಹ್ನೆ ಏನಿದೆ ಆ ಚಿಹ್ನೆಯನ್ನು ಬರ್ಕೋಬೇಕು. ನೆಕ್ಸ್ಟ್ ಏನ್ ಮಾಡ್ಬೇಕು? ಇವೆರಡನ್ನ ಗುಣಿಸ್ತಾ ಹೋಗ್ಬೇಕು, ಕ್ರಾಸ್ ಆಗಿ ಗುಣಿಸ್ತಾ ಹೋಗ್ಬೇಕು. 8 3 ಎಷ್ಟಾಯ್ತು? 8 3 24. ಸೊ ಈ ಒಂದು ಮೆಥಡ್ಗೆ
ಏನಂತ ಕರಿತಾ ಹೋಗ್ತೀವಿ, ಬಟರ್ಫ್ಲೈ ಮೆಥಡ್ ಅಂತ ಕರಿತಾ ಹೋಗ್ತೀವಿ. ಸೊ ನಮ್ಗೆ ಉತ್ತರ ಬಂತ? ಎಸ್ ಬರುತ್ತೆ. ಹೇಗ್ ಬರುತ್ತೆ? 16 + 24ನ ಕೂಡ್ಕೊಳ್ಳಿ. ಕೂಡ್ಕೊಂಡಾಗ ನಿಮ್ಗೆ ಎಷ್ಟು ಬರುತ್ತೆ ಅಂತಂದ್ರೆ 40 ಬರುತ್ತೆ. 40/32. ಸರ್ ಇಲ್ಲಿ ನೋಡಿದ್ರೆ ಆನ್ಸರ್ 8/10 ಇದೆ, ಇಲ್ಲಿ ನೋಡಿದ್ರೆ 40/32 ಇದೆ. ಕರೆಕ್ಟಾ? ಎಸ್ ಕರೆಕ್ಟ್. ಯಾಕೆ ಕರೆಕ್ಟ್? ನೀವು ಇದನ್ನ ಕನಿಷ್ಠ ರೂಪಕ್ಕೆ ತಂದಾಗ ನಿಮ್ಗೆ ಈಸಿಯಾಗಿ ಗೊತ್ತಾಗ್ತಾ ಹೋಗುತ್ತೆ. ಕನಿಷ್ಠ ರೂಪಕ್ಕೆ ತನ್ನಿ. ಸೊ ಎರಡು ಸಂಖ್ಯೆಗಳು ಯಾವ ಸಂಖ್ಯೆಯಿಂದ ಭಾಗ ಆಗುತ್ತೆ? 2ರಿಂದಾನು ಭಾಗ ಆಗುತ್ತೆ, 4ರಿಂದಾನು ಭಾಗ ಆಗುತ್ತೆ. ನಾನು 2ರಿಂದ ಭಾಗ ಮಾಡ್ತಾ ಹೋಗ್ತೀನಿ ನೋಡಿ. 2 1 2, 2 ಎಷ್ಟು ಸಲ ಹೋಗುತ್ತೆ? ಸೊ 2 1 2 ಇಲ್ಲಿ 1 ಉಳ್ಕೊಳುತ್ತೆ. 2 6 12. ಸೊ ಇಲ್ಲಿ ನೋಡ್ತಾ ಹೋಗ್ಬೋದು. 2 2 4 10 ಆಯ್ತು. ಓಕೆನಾ? ಮತ್ತೆ 2 8 16, 2 10 20. ಸೊ ನಮ್ಗೆ ಎಷ್ಟು ಬಂತು? 10/8. ಇದೇ ಉತ್ತರ ಬಂತ ಅಂತಂದ್ರೆ ಈ 8ನೇ 10ರ ಒಂದು ಸಮಾನ ಭಿನ್ನರಾಶಿಗಳಷ್ಟೇ. ಸಮಾನ ಭಿನ್ನರಾಶಿ ಅಂದ್ರೆ ಸಹ ನಮ್ಗೆ ಬರುವಂತ ಉತ್ತರ ಒಂದೇ. ಫಾರ್ ಎಕ್ಸಾಂಪಲ್, ಈಗ ನೀವು ನೋಡಿ ಸಮಾನ ಭಿನ್ನರಾಶಿಗಳು ಅಂದ್ರೆ, ಈಗ ನನ್ನ ಹತ್ರ ಒಂದು ರೊಟ್ಟಿ ಇದೆ. ಈ ರೊಟ್ಟಿಯನ್ನು ನಾನು ಅರ್ಧ ಭಾಗ ಮಾಡಿದೆ. ಅರ್ಧ ಭಾಗ ಮಾಡಿ ಕೊಟ್ಟರೆ ನಾನು ಬೇರೆಯವ್ರಿಗೆ ಕೊಟ್ಟೆ. ಅರ್ಧ ಭಾಗವನ್ನು ಬೇರೆಯವ್ರಿಗೆ ಕೊಟ್ಟೆ. ಅವಾಗ ಎಷ್ಟಾಗುತ್ತೆ? 2ನೇ 1 ಆಯ್ತಾ? ಈಗ ನಾನೇನ್ ಮಾಡಿದೆ? ಆ ರೊಟ್ಟಿಯನ್ನ 4 ಭಾಗಗಳನ್ನಾಗಿ ಮಾಡಿದೆ. 4 ಭಾಗಗಳನ್ನಾಗಿ ಮಾಡಿ ನಾನು ಇದರಲ್ಲಿ 2 ಭಾಗಗಳನ್ನ ಬೇರೆಯವ್ರಿಗೆ ಕೊಟ್ಟೆ. ಈಗ ಎಷ್ಟು ಕೊಟ್ಟಾಯ್ತು? 4ರಲ್ಲಿ 2 ಕೊಟ್ಟಂತಾಯ್ತು. ಈಗ ಇದೇ ರೊಟ್ಟಿಯನ್ನ ನಾನು ಏನ್ ಮಾಡ್ತೀನಿ? 6 ಭಾಗಗಳನ್ನಾಗಿ ಮಾಡ್ತೀನಿ. 6 ಭಾಗಗಳನ್ನಾಗಿ ಮಾಡಿ 3 ಭಾಗಗಳನ್ನ ನಾನು ಏನ್ ಮಾಡ್ತೀನಿ? ಏನು ತಿನ್ಲಿಕ್ಕೆ ಬೇರೆಯವ್ರಿಗೆ ಕೊಡ್ತೀನಿ. ಸೊ ಈಗ ಎಷ್ಟಾಯ್ತು? 6 ಭಾಗದಲ್ಲಿ 3 ಭಾಗ ಕೊಟ್ಟಂಗಾಯ್ತು. ಹಾಗಾದ್ರೆ 3 ಜನ ಇಲ್ಲಿ ಹಂಚಿರೋದು ಕರೆಕ್ಟ್ ಆಗಿ, ನಾನು 3 ಸಲ ಹಂಚಿರೋದು ಸರಿಯಾಗಿದೆಯಾ? ಸಮಾಭಿನ್ನ ರಾಶಿಗೆ ಹಂಚಿದೀನಾ? ಎಸ್ ಹೌದು. ಹೇಗೆ? ಇದನ್ನ ಕನಿಷ್ಠ ರೂಪಕ್ಕೆ ತಂದಾಗ 1/2. ಸೊ ಇಲ್ಲೂ ಅಷ್ಟೇ 1/2 ಆಗ್ತಾ ಹೋಗುತ್ತೆ. ಸೊ ಈ ರೀತಿಯಾಗಿ ನಾವು ಬಟರ್ಫ್ಲೈ ಮೆಥಡ್ ಯೂಸ್ ಮಾಡ್ಕೊಂಡು ಕಂಡುಹಿಡಿಯುವಂಥದ್ದು. ತುಂಬಾ ಈಸಿ ಇದೆ ಅಲ್ವಾ? ಎಸ್ ನಾನು ಇನ್ನ ಒಂದು ಲೆಕ್ಕವನ್ನು ನಿಮ್ಗೆ ಬಿಡಿಸ್ಕೊಡ್ತೀನಿ. ಆವಾಗ ನಿಮ್ಗದು ತುಂಬಾ ಈಸಿ ಆಗ್ತಾ ಹೋಗ್ತಾ. ಎಸ್ ಇಲ್ಲಿ ನಾನು ಬಿಡಿಸ್ತಾ ಹೋಗ್ತೀನಿ. ಸೊ ನೀವು ನೋಡ್ತಾ ಹೋಗ್ಬೋದು. ನಾನು ಇಲ್ಲಿ ನಿಮ್ಗೆ ಒಂದು ಲೆಕ್ಕವನ್ನ ಹೇಳ್ತಾ ಹೋಗ್ತೀನಿ. ಯಾವ ಲೆಕ್ಕ? ನಾನು ಇಲ್ಲಿ ನೋಡ್ತಾ ಹೋಗ್ಬೋದು. 4ನೇ 8 ಪ್ಲಸ್ 7ನೇ 6 ಇದನ್ನ ಕೂಡಿರಿ ಅಂತ ಕೊಟ್ಟಾಗ ಏನ್ ಮಾಡ್ತಾ ಹೋಗ್ಬೇಕು? ಮೊದಲಿಗೆ ನಾನು ಈಗಾಗ್ಲೇ ಹೇಳಿದೆ, ಮೊದಲಿಗೆ ಏನ್ ಮಾಡ್ಬೇಕು? ಬಟರ್ಫ್ಲೈ ಮೆಥಡ್ ಅಲ್ಲಿ ಛೇದಗಳನ್ನ ಗುಣಿಸ್ಕೋಬೇಕು. ಛೇದವನ್ನ ಗುಣಿಸ್ಕೋಬೇಕು. ಇದು ಫಸ್ಟ್ ಮೆಥಡ್. ಫಸ್ಟ್ ನಾನು ಇಲ್ಲಿ 1 ಅಂತ ಬರ್ದಿರ್ತೀನಿ. ಗುಣಿಸ್ಕೊಂಡು ಎಲ್ಲಿ ಬರೀಬೇಕು? ಛೇದದಲ್ಲೇ ಬರಬೇಕು. 7 4 ಎಷ್ಟಾಗುತ್ತೆ? 28. ಜೊತೆಗೆ ನೆಕ್ಸ್ಟ್ ಏನಾಗ್ತಾ ಹೋಗುತ್ತೆ? ಸೊ ನೆಕ್ಸ್ಟ್ ಯಾವ್ದನ್ನ ಗುಣಿಸ್ಕೋಬೇಕು? ಮೊದಲನೇ ಸಂಖ್ಯೆಯ ಅಂಶ ಮತ್ತೆ 2ನೇ ಸಂಖ್ಯೆಯ ಛೇದವನ್ನ ಗುಣಿಸ್ಕೋಬೇಕು. ಸೊ ಗುಣಿಸ್ಕೊಂಡು ನಂಗೆ ಬೆಸ್ಟ್ ಆಯ್ತು. 7 8 ಗುಣಿಸ್ಕೋಬೇಕಿದು. ಅಲ್ಲಿ ಪ್ಲಸ್ ಇಂದ ಪ್ಲಸ್ ಮಾಡ್ಕೋಬೇಡಿ. 7 8 ಎಷ್ಟಾಗುತ್ತೆ? 7 8 56. ಜೊತೆಗೆ ಏನಿದೆ? ಪ್ಲಸ್ ಇದೆ. ನೆಕ್ಸ್ಟ್ ಏನ್ ಮಾಡ್ಬೇಕು? ಈ 2ನ್ನ ಗುಣಿಸ್ತಾ ಹೋಗ್ಬೇಕು. ಉಳಿದಿರುವಂತ 2, 2ನೇ ಸಂಖ್ಯೆ ಅಂಶ ಮತ್ತೆ ಮೊದಲನೇ ಸಂಖ್ಯೆ ಛೇದವನ್ನ. ಇದೆಷ್ಟಾಗುತ್ತೆ? 6 4 24. ಸೊ ಒಟ್ಟಾಗಿ ನಮ್ಗೆ ಎಷ್ಟಾಗುತ್ತೆ ಕೂಡಿದಾಗ? ಸೊ ಈ ಛೇದದಲ್ಲಿ 28 ಹಾಗೆ ಬರ್ಕೊಳ್ತೀವಿ. 56 + 24 ಕೂಡಿದಾಗ ನಮ್ಗೆ ಎಷ್ಟು ಬರುತ್ತೆ? 6 + 4 10. 5 1 6 7 8 ಆಗುತ್ತೆ. ಸೊ ನಮ್ಗೆ ಎಷ್ಟು ಉತ್ತರ ಬಂತು? 28ನೇ 80. ಓಕೆನಾ? ಸೊ ಈ ರೀತಿಯಾಗಿ ನಾವು 2 ಸಂಖ್ಯೆಗಳ ಕೊಟ್ಟ, 2 ಭಿನ್ನರಾಶಿಗಳು ಬೇರೆ ಬೇರೆ ಭಿನ್ನರಾಶಿಗಳು ಕೊಟ್ಟಾಗ ಕೂಡುವಂಥದ್ದು. ಫಾರ್ ಎಕ್ಸಾಂಪಲ್, ಈಗ ಇನ್ನೊಂದು ಲೆಕ್ಕವನ್ನ ಕೊಡ್ತಾ ಹೋಗ್ತೀನಿ. ಇಲ್ಲಿ ಏನಾಯ್ತು ಅಂದ್ರೆ ಮಿಶ್ರ ಭಿನ್ನರಾಶಿಗಳನ್ನ ಕೊಟ್ಟಿದ್ದಾರೆ. ಸೊ ಈಗ ನಾನು ಬೇರೆ ಲೆಕ್ಕವನ್ನ ಸ್ವಲ್ಪ ಚೇಂಜ್ ಮಾಡಿ ನನಗೆ ಲೆಕ್ಕವನ್ನ ಮಾಡ್ತಾ ಹೋಗ್ತೀನಿ. ಎಸ್ ಈಗ ಇಲ್ಲಿ ಏನಿದೆ? ಇಲ್ಲಿ 3ನೇ ಲೆಕ್ಕ ನಾನು ಈಗ ಮಾಡ್ತಾ ಇರ್ತದೆ. ಏನ್ ಲೆಕ್ಕ? 1 6ನೇ 1 ಪ್ಲಸ್ 3 7ನೇ 4. ಸೊ ಈ ರೀತಿ ಕೊಟ್ಟಾಗ, ಸೊ ಇದನ್ನ ಕೂಡಿ ಅಂತ ಕೊಟ್ರೆ ನೀವೇನ್ ಮಾಡ್ತಾ ಹೋಗ್ಬೇಕು? ಸೊ ಮೊದಲಿಗೆ ನೇರವಾಗಿ ಕೂಡಬಾರ್ದು. ಇದನ್ನ ಯಾವ ಭಿನ್ನರಾಶಿ ಪರಿವರ್ತನೆ ಮಾಡ್ಕೋಬೇಕು? ವಿಷಮ ಭಿನ್ನರಾಶಿಗೆ ಪರಿವರ್ತನೆ ಮಾಡ್ಕೋಬೇಕು. ವಿಷಮ ಭಿನ್ನರಾಶಿ ಹೇಗೆ ಪರಿವರ್ತನೆ ಮಾಡ್ಕೊಂಡು ನಾನು ಹಿಂದಿನ ತರಗತಿಯಲ್ಲಿ ಹೇಳಿಕೊಟ್ಟಿದ್ದೀನಿ. ಸೊ ಏನಾಗ್ತಾ ಹೋಗುತ್ತೆ? ನಾನು ಇಲ್ಲಿ ವಿಷಮ ಭಿನ್ನರಾಶಿ ಪರಿವರ್ತನೆ ಮಾಡಿದಾಗ ಛೇದವನ್ನ ಇಲ್ಲಿ ಅದೇ ರೀತಿಯಾಗಿ ಬರೀಬೇಕು. ಸೊ ನಾನು ಇಲ್ಲಿ ಏನ್ ಮಾಡ್ಬೇಕು? ಛೇದವನ್ನ ಪೂರ್ಣಾಂಕದೊಂದಿಗೆ ಗುಣಿಸಬೇಕು, ಅಂಶವನ್ನ ಪೂರ್ಣಾಂಕದೊಂದಿಗೆ ಕೂಡಬೇಕು. ಸೊ ನಾವು ಈ ಮೆಥಡ್ ಅಲ್ಲಿ ಹೋಗ್ಬೇಕು. 6 1 6, 6 + 1 ಎಷ್ಟಾಗುತ್ತೆ? 7 ಆಗ್ತಾ ಹೋಗುತ್ತೆ. 6 + 1 7 ಆಗುತ್ತೆ. ಪ್ಲಸ್ ಇದನ್ನು ಸಹ ನಾನು ವಿಷಮ ಭಿನ್ನರಾಶಿಗೆ ಪರಿವರ್ತನೆ ಮಾಡ್ಕೋಬೇಕು. ವಿಷಮ ಭಿನ್ನರಾಶಿಗೆ ಪರಿವರ್ತನೆ ಮಾಡ್ಕೊಳ್ಳಿ. ವಿಷಮ ಭಿನ್ನರಾಶಿಗೆ ಪರಿವರ್ತನೆ ಮಾಡ್ಕೊಂಡಾಗ 7 3 21, 21 + 4 ಎಷ್ಟಾಯ್ತು? 25 ಆಯ್ತು. ಈಗ ನಾವೀಗ ಲೆಕ್ಕವನ್ನ ಮಾಡೋದು ತುಂಬಾ ಸುಲಭ ಆಗ್ತಾ ಹೋಗುತ್ತೆ. ಏಕೆ? ನಮ್ಮ ಚಿಟ್ಟೆ ಮೆಥಡ್ ಅನ್ನ ಯೂಸ್ ಮಾಡುವಂಥದ್ದು, ಬಟರ್ಫ್ಲೈ ಮೆಥಡ್ ಅನ್ನ ಯೂಸ್ ಮಾಡ್ತಾ ಹೋಗುವಂಥದ್ದು. ಸೊ ಫಸ್ಟ್ ಈಗ ನಾವೇನ್ ಮಾಡ್ತಾ ಹೋಗ್ಬೇಕು? ಬಟರ್ಫ್ಲೈ ಮೆಥಡ್ ಅಲ್ಲಿ ನೀವು ಏನ್ ಮಾಡ್ಬೇಕು? ಛೇದವನ್ನ ಗುಣಿಸ್ಕೋಬೇಕು. ಛೇದವನ್ನ ಗುಣಿಸಿ ಛೇದದಲ್ಲಿರುವಂತಹ ಅಂಕೆಗಳನ್ನು ಗುಣಿಸಿ ಛೇದದಲ್ಲಿ ಬರೀಬೇಕು. 7 6 ಎಷ್ಟಾಗುತ್ತೆ? 7 6 42. ನೆಕ್ಸ್ಟ್ ಏನ್ ಮಾಡ್ಬೇಕು? ಈ 2 ಸಂಖ್ಯೆಗಳನ್ನ ಗುಣಿಸ್ಬೇಕು. ಈ 2 ಸಂಖ್ಯೆಗಳನ್ನ ಗುಣಿಸ್ತಾ ಹೋಗ್ಬೇಕು. ಎಷ್ಟಾಗುತ್ತೆ? 7 7 49. ಪ್ಲಸ್ ನೆಕ್ಸ್ಟ್ ಯಾವ 2 ಸಂಖ್ಯೆಗಳನ್ನ ಗುಣಿಸ್ಬೇಕು? ಈ 2 ಸಂಖ್ಯೆಗಳನ್ನ ಗುಣಿಸ್ಬೇಕು. 25 6 ಎಷ್ಟಾಗುತ್ತೆ? ನಿಮ್ಗೆ 25 6 ಬಂದಿಲ್ಲ ಅಂತಂದ್ರೆ ನೀವು ಗುಣಿಸ್ಕೊಳ್ತಾ ಹೋಗ್ಬೋದು.
25 ರೂಪಾಯಿನ ನಿಮ್ಗೆ 6 ಸಲ ಕೊಟ್ಟಿದೀವಿ ಅಂತ ಅರ್ಥ ಅಷ್ಟೇ. 25 6 ಎಷ್ಟು ಆಗ್ತಾ ಹೋಗುತ್ತೆ ನಮ್ಗೆ? 6 5 30, 2 12 3 15. 25 ರೂಪಾಯಿ ನಿಮ್ಗೆ 6 ಸಲ ಕೊಟ್ಟಿದೀವಿ ಅಂದ್ರೆ ಎಷ್ಟಾಯ್ತು? 25 ನನಗೆ 2 ಸಲ ಕೊಟ್ಟಿದೀನಿ ಅಂದ್ರೆ 50 ರೂಪಾಯಿ. ಅದೇ ನಾನು 4 ಸಲ ಕೊಟ್ಟಿದೀನಿ ಅಂದ್ರೆ 100 ರೂಪಾಯಿ. 6 ಸಲ ಕೊಟ್ಟಿದೀನಿ ಅಂದ್ರೆ 150. ನಮ್ಗೆ ಒಟ್ಟು ಇಲ್ಲಿ ಎಷ್ಟು ಬಂತು? 150. ಈಗ ಇವೆರಡನ್ನು ಕೂಡ್ಕೊಳ್ಳಿ. 150 ಪ್ಲಸ್ 140, 149 ಪ್ಲಸ್ 150, 199 ಡಿವೈಡೆಡ್ ಬೈ 42. ಈ ರೀತಿಯಾಗಿ ಬಟರ್ಫ್ಲೈ ಮೆಥಡ್ ಯೂಸ್ ಮಾಡ್ಕೊಂಡು ಮಾಡುವಂಥದ್ದು. ನಮ್ಗೆ ಬರುವಂತ ಉತ್ತರ ನಮ್ಗೆ ಈಗ ಫಾರ್ ಎಕ್ಸಾಂಪಲ್ ಈಗ ಇನ್ನೂ ಒಂದು ಪ್ರಶ್ನೆ ನಾನು ನಿಮಗೆ ಬಿಡಿಸ್ಕೊಡ್ತೀನಿ. ಸೊ ವಿತ್ ಆಪ್ಷನ್ಸ್ ಹೇಗೆ ಕೊಟ್ಟಿರ್ತಾರೆ ಅನ್ನೋದು ನಾನು ಹೇಳ್ತಾ ಹೋಗ್ತೀನಿ. ನೋಡಿ, ಈಗ ನಾನು ಇಲ್ಲಿ ಒಂದು ಪ್ರಶ್ನೆನ ಇಲ್ಲಿ ಬಿಡಿಸ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ, ನೋಡಿ 1/4 ಪ್ಲಸ್ 2/4. ಸೊ ಈ ರೀತಿ ಇದ್ದಾಗ, ಸೊ ನಿಮ್ಗೆ ಆಪ್ಷನ್ಸ್ ಕೊಟ್ಟಿರ್ತಾರೆ. ಆಪ್ಷನ್ಸ್ ಏನ್ ಮಾಡ್ತಿರ್ತಾರೆ, ಆಪ್ಷನ್ಸ್ ಅಲ್ಲಿ 3 ಇಲ್ಲಿ ಈ ರೀತಿಯಾಗಿದ್ದಾಗ ಇದು ಈಸಿ ಆಗ್ಬಿಡುತ್ತೆ. ಹೇಗೆ ಏನಾಗುತ್ತೆ ನೋಡಿ, 2 ಪ್ಲಸ್ 1 ಎಷ್ಟಾಯ್ತು? 3. ಯಾಕೆ ಈ ರೀತಿ ಗುಣಿಸ್ಕೊಳ್ತೇವೆ ನೋಡಿ, ಛೇದಗಳು ಹೇಗಿದಾವೆ ನೋಡಿ. ಸೊ ನಾನು ನೇರವಾಗಿ ವಿಷಮ ಭಿನ್ನರಾಶಿಗೆ ಪರಿವರ್ತನೆ ಮಾಡ್ಕೊಂಡು ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಇಲ್ಲ ನನಗೆ ನಾನು ಇಲ್ಲೇ ಮಾಡ್ತಾ ಹೋಗ್ತೀನಿ ನೋಡಿ, ನಾನು ವಿಷಮ ಭಿನ್ನರಾಶಿಗೆ ಪರಿವರ್ತನೆ ಮಾಡ್ಕೊಳ್ತೀನಿ. 4 4 1 4 4 ಪ್ಲಸ್ 2 ಎಷ್ಟಾಗುತ್ತೆ? 6 ಆಗುತ್ತೆ. ಜೊತೆಗೆ ಇಲ್ಲೂ ಸಹ ಅಷ್ಟೇ 4 ನಾಗೆ ಬರ್ಕೊಂಡು 4 2 8 8 ಪ್ಲಸ್ 1 9 ಆಗುತ್ತೆ. ಸೊ ಈಸಿಯಾಗಿ ನೀವು ಕೂಡ್ಬಿಡ್ಬೋದು. ಈ ಲೆಕ್ಕ ಬೇಡ. 4 9 ಪ್ಲಸ್ 6 ಎಷ್ಟಾಗುತ್ತೆ? 15. ಈ ರೀತಿಯಾಗಿ ಕೊಡುವಂಥದ್ದು. ಸೊ ನಾನು ಇನ್ನೊಂದು ಲೆಕ್ಕವನ್ನ ಕೊಡ್ತೀನಿ. ಸೊ ಇಲ್ಲೊಂದು ಲೆಕ್ಕ. ಓಕೆ, ಒಂದು ನಿಮಿಷ. ಎಸ್ ಇಲ್ಲಿ ಇದೆ. ಸೊ ನೀವು ನೋಡ್ತಾ ಹೋಗ್ಬೋದು. ಸೊ 1 7 4 ಪ್ಲಸ್ 3 6 1. ಸೊ ಈ ರೀತಿಯ ಕಂಡುಹಿಡಿದ ಆದ್ಮೇಲೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಏನೋ ಒಂದು ಉತ್ತರ ಬರುತ್ತೆ ಅಂತ ಅನ್ಕೊಳ್ಳಿ. ಆ ಉತ್ತರ ನಿಮ್ಗೆ ಬರುವಂತ ಉತ್ತರವನ್ನು ನಿಮ್ಗೆ ಆಪ್ಷನ್ಸ್ ಅಲ್ಲಿ ಕೊಟ್ಟಿರೋದಿಲ್ಲ. ಅವ್ರೇನ್ ಕೊಟ್ಟಿರ್ತಾರೆ ಸರಿಯಾಗಿ ನೆನ್ಪಿಟ್ಕೊಳ್ಳಿ, ಕನಿಷ್ಠ ರೂಪವನ್ನ ಕೊಟ್ಟಿರ್ತಾರೆ ಆಪ್ಷನ್ಸ್ ಅಲ್ಲಿ. ನೀವು ಲೆಕ್ಕವನ್ನ ಕಂಡುಹಿಡಿಯೋದಲ್ಲದೆ ಕನಿಷ್ಠ ರೂಪವನ್ನು ಕಂಡುಹಿಡಿತಾ ಹೋಗ್ಬೇಕು. ಓಕೆನಾ? ಮೇ ಬಿ ಇದಕ್ಕೆ ಕನಿಷ್ಠ ರೂಪ ಬರಬಹುದು, ಕನಿಷ್ಠ ರೂಪ ಬರದೇ ಇರಬಹುದು. ಆದ್ರೆ ಬರುವಂತ ಒಂದು ಉತ್ತರಗಳಿಗೆ ಫಾರ್ ಎಕ್ಸಾಂಪಲ್ ನಾನೀಗ ಕನಿಷ್ಠ ರೂಪಕ್ಕೆ ಬರುವಂತ ಲೆಕ್ಕವನ್ನೇ ನಾನು ಕೊಡ್ತಾ ಹೋಗ್ತೀನಿ. ಸೊ ಯಾವ್ದಾಗ್ತಾ ಹೋಗ್ತಾನೆ, ನಾನು ಇಲ್ಲಿ ಈ ಲೆಕ್ಕವನ್ನ ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಚೇಂಜ್ ಮಾಡ್ಕೊಂಡು ನಾನು ಆನ್ಸರ್ಸ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಯಾವ ಒಂದು ಸಂಖ್ಯೆ ಈ ಒಂದು ಇಲ್ಲಿ ನಾನು ಮಾಡ್ತಾ ಹೋಗ್ತೀನಿ. ಇಲ್ಲಿ ನಾನು 2 ಭಿನ್ನರಾಶಿಗಳು ತಗೊಳ್ತಾ ಹೋಗ್ತೀನಿ. 4 2 1 ಪ್ಲಸ್ 6 4 2. ಸೊ ಇದನ್ನ ನಾವು ಕೂಡಿ ಅಂತ ಕೇಳ್ತಾರೆ. ಸೊ ಈಗ ನಾನು ಏನ್ ಮಾಡ್ಬೇಕು, ಇದನ್ನ ಈ ಭಿನ್ನರಾಶಿನ ಮಿಶ್ರ ಭಿನ್ನರಾಶಿನ ವಿಷಮ ಭಿನ್ನರಾಶಿಗೆ ಪರಿವರ್ತನೆ ಮಾಡಬೇಕು. ಸೊ ಛೇದದಲ್ಲಿರುವಂತದ್ದು 2ನ್ನ ಹಾಗೆ ಬರ್ಕೊಳ್ತೀನಿ ಇಲ್ಲಿ. ಜೊತೆಗೆ ಏನ್ ಮಾಡ್ತೀನಿ, 2 4 8 8 ಪ್ಲಸ್ 1 ಎಷ್ಟಾಯ್ತು? 9 ಪ್ಲಸ್ ನೆಕ್ಸ್ಟ್ ಏನ್ ಮಾಡ್ಬೇಕು, 4 4ನ ಛೇದದಲ್ಲಿ ಅದೇ ರೀತಿಯಾಗಿ ಬರ್ಕೋಬೇಕು. 4 6 24 24 ಪ್ಲಸ್ 2 ಎಷ್ಟಾಯ್ತು? 26 ಆಯ್ತು. ಸೊ ಓಕೆ, ಇದು ಸಹ ನಮ್ಗೆ ಕನಿಷ್ಠ ರೂಪಕ್ಕೆ ಬರೋದಿಲ್ಲ. ಸೊ ಯಾಕೆ? ಸೊ ನೋಡ್ತಾ ಹೋಗೋಣ. ನಮ್ಗೆ ಇಲ್ಲಿ ಏನಾಯ್ತು, ಛೇದಗಳು ಬೇರೆ ಬೇರೆ ರೀತಿಯಾಗಿ ಬಂತು. ಸೊ ಮೊದಲಿಗೆ ಏನ್ ಮಾಡ್ಬೇಕು, ಬಟರ್ಫ್ಲೈ ಮೆಥಡ್ ಯೂಸ್ ಮಾಡ್ಬೇಕು. 4 2 8. ಸೊ ನೆಕ್ಸ್ಟ್ ಮಾಡ್ಬೇಕು, ಏನ್ ಮಾಡ್ತಾ ಹೋಗ್ಬೇಕು, 4 9 36. ಓಕೆ, ಬರುತ್ತೆ, ಕನಿಷ್ಠ ರೂಪಕ್ಕೆ ಬರುತ್ತೆ. ಪ್ಲಸ್ 22 ಎಷ್ಟಾಯ್ತು? 26 ರೂಪಾಯಿ ನಾನು ನಿಮ್ಗೆ 2 ಸಲ ಕೊಟ್ಟಿದ್ದೀನಿ ಅಂದ್ರೆ ಎಷ್ಟಾಗುತ್ತೆ? 52 ರೂಪಾಯಿ ಆಗುತ್ತೆ. ನಿಮ್ಗೆ ಗೊತ್ತಾಗಿಲ್ಲ ಗುಣಿಸಿ. 2 6 12, 2 4 1 5 ಎಷ್ಟಾಯ್ತು? 52 ಆಯ್ತು. ಸೊ ನಮ್ಗೆ ಬಂದಂತ ಉತ್ತರ ಎಷ್ಟಾಯ್ತು? ಸೊ ಛೇದವನ್ನ ಹಾಗೆ ನಾಗೆ ಬರ್ಕೊಳ್ತೀನಿ. ಸೊ ನಮ್ಗೆ ಬರುವಂತದ್ದು ಎಷ್ಟಾಯ್ತು? 2 ಪ್ಲಸ್ 6 8, 5 ಪ್ಲಸ್ 3 88. ಸೊ ನಿಮ್ಗೆ ಎಕ್ಸಾಮ್ ಅಲ್ಲಿ ನಿಮ್ಗೆ ಏನ್ ಕೇಳಿರ್ತಾರೆ ಅಂತಂದ್ರೆ 88/8 ಅಂತ ಕೇಳಿರೋದಿಲ್ಲ. ಆಪ್ಷನ್ಸ್ ಅಲ್ಲಿ ನಿಮ್ಗೆ ಏನ್ ಕೊಟ್ಟಿರ್ತಾರೆ ಅಂತಂದ್ರೆ 11 ಅಂತ ಕೊಟ್ಟಿರ್ತಾರೆ ಉತ್ತರದಲ್ಲಿ. ಏನು, ಈ 2 ಸಂಖ್ಯೆಗಳನ್ನ ಕೂಡಿದಾಗ ನಿಮ್ಗೆ ಬರುವಂತ ಉತ್ತರ ಎಷ್ಟು ಅಂತ ಹೇಳ್ಬಿಟ್ಟು ಆಪ್ಷನ್ ಎ 11 ಕೊಟ್ಟಿರ್ತಾರೆ. ನಿಮ್ಗೆ ಗೊತ್ತಿರುತ್ತೆ ಆನ್ಸರ್. ಸೊ 88/8 ಬಂದಿದೆ, ನನ್ಗೆ ಗೊತ್ತಿಲ್ಲ ಅಂತಲ್ಲ. ಈಗ ನೀವೇನ್ ಮಾಡ್ಬೇಕು, ಇದನ್ನ ಕನಿಷ್ಠ ರೂಪಕ್ಕೆ ತರ್ತಾ ಹೋಗ್ಬೇಕು. ಕನಿಷ್ಠ ರೂಪಕ್ಕೆ ತಂದಾಗ ನಮ್ಗೆ ಉತ್ತರ ಆಪ್ಷನ್ಸ್ ಅಲ್ಲಿರುವಂತ ಉತ್ತರ ಸಿಗ್ತಾ ಹೋಗುತ್ತೆ. ಕೆಲವೊಂದ್ಸಲ ಕನಿಷ್ಠ ರೂಪಕ್ಕೆ ತರದೇ ಆನ್ಸರ್ನ ಕೊಟ್ಟಿರ್ತಾರೆ, ಕೆಲವೊಂದ್ಸಲ ಕನಿಷ್ಠ ರೂಪಕ್ಕೆ ತಂದು ಆನ್ಸರ್ನ ಕೊಟ್ಟಿರ್ತಾರೆ. 8 1 8 8 1 8 8 1 8 ಎಷ್ಟೇ ಬಂತು ನಮ್ಗೆ? 11. ಅವಾಗ ಆಪ್ಷನ್ ಹೇಗೆ ನೀವು ಟಿಕ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಅಂದ್ರೆ ನಿಮ್ಗೆ ಏನ್ ಗೊತ್ತಿರಬೇಕು, ಕನಿಷ್ಠ ರೂಪಕ್ಕೆ ತರುವಂತದ್ದು ಗೊತ್ತಿರ್ತಾ ಹೋಗ್ಬೇಕಾಗುತ್ತೆ. ಕನಿಷ್ಠ ರೂಪಕ್ಕೆ ಗೊತ್ತಿಲ್ಲ ಅಂತಂದ್ರೆ ನನ್ನ ಏನು 4ನೇ ಕ್ಲಾಸ್ ಅಂತ ಅನ್ಕೊಳ್ತೀನಿ. ಆ 4ನೇ ಕ್ಲಾಸ್ ಅಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ ಭಿನ್ನರಾಶಿಗಳ ಪಾಠ ಬಂದಾಗ ಇದೇ ಒಂದು ಸೀರೀಸ್. ಇದು ನಾನು 6ನೇ ಕ್ಲಾಸ್ ಮಾಡ್ತಾ ಇರುವಂತದ್ದು, 6ನೇ ಒಂದು ಸೆಷನ್ ಇದು ಮಾಡ್ತಾ ಇರುವಂತದ್ದು. 4th ಸೆಷನ್ ಅಲ್ಲಿ ನಾನು ಭಿನ್ನರಾಶಿಗಳು ಕನಿಷ್ಠ ರೂಪ ತರೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ. ಆ ರೀತಿಯಾಗಿ ಕಲಿತಾ ಹೋಗ್ಬೇಕಾಗುತ್ತೆ. ಈ ರೀತಿಯಾಗಿ ನಾವೇನ್ ಮಾಡ್ತಾ ಹೋಗ್ಬೇಕು, ಭಿನ್ನರಾಶಿಗಳನ್ನ ಕೂಡುವಂತದ್ದು. ಸೊ ಸಾರಿ, ಇದು ವ್ಯವಕಲನ ಚಾಪ್ಟರ್ ವ್ಯವಕಲನದಿಂದ ಮಾಡಿದೆ ಅಂತ ಪೇಪರ್ ಇಲ್ಲ ಅಂತ ಹೇಳಿ. ಸೊ ನಾನೀಗ ನೀವೇನ್ ಮಾಡ್ತಾ ಹೋಗ್ತೀರಾ, ಈಗ ಇದರಲ್ಲಿ ನಿಮಗೆ ಕೆಲವೊಂದಿಷ್ಟು
ಆ ಪ್ರಶ್ನೆಗಳನ್ನ ಹೋಮ್ವರ್ಕ್ ಆಗಿ ನಾನು ಕೊಡ್ತಾ ಹೋಗ್ತೇನೆ. ಎಸ್ ಇಲ್ಲಿ ಸಾರಿ ಹೋಮ್ವರ್ಕ್ ಆಗಿ ಕೊಡ್ತಾ ಹೋಗ್ತೇನೆ. ಸೊ ನೀವು ಜಸ್ಟ್ ಹೋಮ್ವರ್ಕ್ ಅನ್ನ ಮಾಡಿ ತಪ್ಪು ಸರಿನಾ ತಪ್ಪ ಅನ್ನುವಂಥದ್ದು ನಾನು ನಿಮಗೆ ನಾನು ಗ್ರೂಪ್ ಅನ್ನ ಚಾಟ್ ಓಪನ್ ಮಾಡ್ತೀನಿ. ಗ್ರೂಪ್ ಚಾಟ್ ಓಪನ್ ಮಾಡಿದಾಗ ನೀವಲ್ಲಿ ನನ್ನ ಜೊತೆ ಡಿಸ್ಕಷನ್ ಮಾಡ್ತಾ ಹೋಗ್ಬೋದು. ಎಸ್ ಈಗ ನಾನಲ್ಲಿ ಮತ್ತೆ ಇಲ್ಲಿ ಭಿನ್ನರಾಶಿಗಳ ಸಂಕಲನದಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೊಡ್ತಾ ಹೋಗ್ತೇನೆ. ಎಸ್ ಮೊದಲನೇ ಪ್ರಶ್ನೆ ನಾನು ಏನ್ ಕೊಡ್ತಾ ಇದ್ದೀನಿ. ಸೊ ಹೋಮ್ವರ್ಕ್ ನ ತಗೊಳ್ಳಿ. ಮೊದಲನೇ ಪ್ರಶ್ನೆ ಬೇಕಾದ್ರೆ ಸ್ಕ್ರೀನ್ ಶಾಟ್ ನ ತಗೊಳ್ಳಿ. ಇಲ್ಲೇ ಎಲ್ಲಾ ಲೆಕ್ಕಗಳಿರ್ತವೆ. 6ನೇ 4 ಪ್ಲಸ್ ಸಾರಿ ಒಂದು ನಿಮಿಷ. 6ನೇ 4 ಪ್ಲಸ್ 6ನೇ 8 ಎಷ್ಟು ಬರ್ತಾ ಹೋಗುತ್ತೆ? ಸೊ ಮೊದಲನೇ ಲೆಕ್ಕ. ಎರಡನೇ ಲೆಕ್ಕ 9ನೇ 9 ಪ್ಲಸ್ 5ನೇ 4 ಎಷ್ಟು ಬರುತ್ತೆ? ಓಕೆನಾ. ಮೂರನೇ ಲೆಕ್ಕ ಇಲ್ಲಿ ಕೊಡ್ತಾ ಇದ್ದೀನಿ. ಮೂರನೇ ಲೆಕ್ಕ ಯಾವ್ದಾಗ್ತಾ ಹೋಗುತ್ತೆ? 6ನೇ 18ನೇ 4 ಪ್ಲಸ್ 3ರ 21ನೇ 2. ಸೊ ಇದಿಷ್ಟು ಒಂದು 3 ಲೆಕ್ಕಗಳನ್ನ ಮಾಡಿ ನನಗೆ ಸಾಧ್ಯವಾದ್ರೆ ನೀವು ನೇರವಾಗಿ ನಮ್ಮ ವಾಟ್ಸ್ಆಪ್ ಗ್ರೂಪ್ ಅನ್ನ ಇದೇ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೇನೆ. ಆ ಲಿಂಕ್ ಆ ಡಿಸ್ಕ್ರಿಪ್ಷನ್ ಸೇರಿ ಈ ಲೆಕ್ಕವನ್ನ ಮಾಡಿ ನೀವು ನನಗೆ ಗ್ರೂಪ್ ಅಲ್ಲಿ ಶೇರ್ ಮಾಡ್ತಾ ಹೋಗ್ಬೋದು. ಎಸ್ ಯಾವುದೇ ರೀತಿಯಾಗಿ ನಾನು ಅಲ್ಲಿ ಡಿಸ್ಕಷನ್ಸ್ ಮಾಡ್ತಾ ಹೋಗ್ತೀನಿ. ಈಗ ನಿಮ್ಗೆ ಉತ್ತರಗಳು ಬೇಕಾದ್ರೆ ನಾನು ಹಾಕ್ತಾ ಹೋಗ್ತೀನಿ. ಎಸ್ ಈಗ ನಮ್ಗೆ ಇದಿಷ್ಟು ಸಂಪೂರ್ಣವಾಗಿ ಕೂಡುವುದರ ಬಗ್ಗೆ ಗೊತ್ತಾಯ್ತು. ನೆಕ್ಸ್ಟ್ ನಾನು ವ್ಯವಕಲನದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಈಗ ನಮ್ಗೆ ಸೇಮ್ ನಾನು ಸಂಕಲನ ಹೇಗೆ ಮಾಡೋದು, ವ್ಯವಕಲನವನ್ನು ಅದೇ ರೀತಿಯಾಗಿ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್ ಈಗ ನಾನು 2 ಭಿನ್ನರಾಶಿಗಳನ್ನ ತಗೊಂಡಿರ್ತೀನಿ. ವ್ಯವಕಲನ ಮಾಡ್ಬೇಕಾದ್ರೆ ನಮ್ಗೆ 2 ಭಿನ್ನರಾಶಿಗಳು ಬೇಕು. ಫಾರ್ ಎಕ್ಸಾಂಪಲ್ ಈಗ 4ನೇ 3 ಮೈನಸ್ 4ನೇ 1 ಅಂತಂದ್ರೆ ನಾನು ಏನ್ ಮಾಡ್ತಾ ಇದ್ದೆ, ಛೇದಗಳು ಒಂದೇ ರೀತಿಯಾಗಿದ್ದಾಗ ನಾನು ಛೇದಗಳನ್ನ ಹಾಗೆ ಬರ್ಕೊಳ್ತೀನಿ. ಅಂಶದಲ್ಲಿರುವಂತಹ ಅಂಶವನ್ನ ನಾನು ಈಗ ಏನ್ ಮಾಡ್ತಿದ್ದೆ, ಮೊದಲು ಪ್ಲಸ್ ಇತ್ತು ಕೂಡ್ಕೊಳ್ತಾ ಇದೆ, ಈಗ ಮೈನಸ್ ಇದೆ, ಮೈನಸ್ ಮಾಡ್ತಾ ಹೋಗ್ತೀನಿ. 3ರಲ್ಲಿ 1 ಹೋದ್ರೆ ಎಷ್ಟಾಗುತ್ತೆ? 2 ಡಿವೈಡೆಡ್ ಬೈ 4. ಓಕೆ, 4ನೇ 2 ಅನ್ನುವಂಥದ್ದು ಉತ್ತರ ಆಗ್ತಾ ಹೋಗುತ್ತೆ. ಇವಾಗ ಇದು ಛೇದಗಳು ಒಂದೇ ರೀತಿ ಇದ್ದಾಗ ಸರ್ ಇನ್ನೂ ಒಂದು ಲೆಕ್ಕ ಮಾಡಿ ನೋಡಿ. ಇನ್ನೂ ಒಂದು ಲೆಕ್ಕವನ್ನ ಮಾಡ್ತಾ ಹೋಗೋಣ. ಇನ್ನೊಂದು ಲೆಕ್ಕ ಯಾವ್ದಾಗ್ತದೆ ಅಂದ್ರೆ, ಸೊ 9ನೇ 7 ಮೈನಸ್ 9ನೇ 6 ಏನಾಗ್ತಾ ಹೋಗುತ್ತೆ? 9 7 ಮೈನಸ್ 6 ಆಗುತ್ತೆ. 7 ಮೈನಸ್ 6 ಅಂದ್ರೆ ಎಷ್ಟಾಯ್ತು? 7ರಲ್ಲಿ 6 ಹೋದ್ರೆ 1. ಸೊ ನಮಗೆ ಟೋಟಲ್ 9 ಆಯ್ತು. ಸೊ ಇನ್ನ ಒಂದು ಲೆಕ್ಕವನ್ನ ಮಾಡಿ. ಫಾರ್ ಎಕ್ಸಾಂಪಲ್ ಈಗ ಮೊದಲನೇ ಒಂದು ಸಂಖ್ಯೆಗಿಂತ ಎರಡನೇ ಸಂಖ್ಯೆ ಜಾಸ್ತಿ ಇದ್ರೆ ಏನಾಗುತ್ತೆ? ಸೊ ನಾನು ಇಲ್ಲಿ ಅದೇ ಸಂಖ್ಯೆಯನ್ನು ಕೊಡ್ತೀನಿ ನೋಡಿ. ಇಲ್ಲಿ 4ನೇ 5. ಸೊ ಇದು ಮೊದಲನೇ ಲೆಕ್ಕ, ಇದು ಎರಡನೇ ಲೆಕ್ಕ, ಇದು ಮೂರನೇ ಲೆಕ್ಕ. 4ನೇ 3 ಮೈನಸ್ ಏನಾಗುತ್ತೆ? 8ನೇ ಸಾರಿ ಇಲ್ಲಿ ನಾನಲ್ಲಿ ಒಂದು ನಿಮಿಷ. ಎಸ್ ಮತ್ತೆ ಇಲ್ಲಿ ನಾನು ತೊಳ್ತೇನೆ ನೋಡಿ. ಮೂರನೇ ಲೆಕ್ಕ ಏನಿದೆ ಅಂತಂದ್ರೆ, ಮೂರನೇ ಲೆಕ್ಕ 4ನೇ 1 ಮೈನಸ್ 4ನೇ 3 ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲೇನಾಗುತ್ತೆ ನೋಡಿ, ಛೇದ ಒಂದೇ ರೀತಿಯಾಗಿದೆ, ಛೇದ ಹಾಗೆ ಬರ್ಕೊಳ್ತೀನಿ. 1 ಮೈನಸ್ 3 ಮಾಡ್ತೀನಿ. ಸೊ 1 ಮೈನಸ್ 3 ಛೇದ ಹಾಗೆ ಬರ್ಕೊಳ್ತೀನಿ. 1ಲ್ಲಿ 3 ಕಳೆಯೋದಕ್ಕಾಗೋದಿಲ್ಲ, ಆದ್ರೆ 3ರಿಂದ 1 ಕಳಿಬಹುದು. 3ರಿಂದ 1 ಕಳೆದ್ರೆ 2 ಆಗುತ್ತೆ. ಇಲ್ಲಿ ದೊಡ್ಡ ಸಂಖ್ಯೆ ಯಾವ್ದಿದೆ? ದೊಡ್ಡ ಸಂಖ್ಯೆ ಚಿಹ್ನೆನೆ ನಾವು ಯಾವಾಗ್ಲೂ ಬರಿತಾ ಹೋಗ್ತೀವಿ. ದೊಡ್ಡ ಸಂಖ್ಯೆ ಚಿಹ್ನೆ ಏನಿದೆ? ಮೈನಸ್ ಇದೆ. ಮೈನಸ್ 2/4 ಆಗ್ತಾ ಹೋಗುತ್ತೆ. ಸರ್ ಇಲ್ಲಿ ಯಾಕೆ ಮೈನಸ್ ಹಾಕಿಲ್ಲ? ಇಲ್ಲಿ ದೊಡ್ಡ ಸಂಖ್ಯೆ ಯಾವ್ದಿದೆ? 7 ಇದೆ, ಪ್ಲಸ್ 7 ಇದೆ. ಸೊ ಅದನ್ನ ನಾನು ಇಲ್ಲಿ ಪ್ಲಸ್ ಅನ್ನ ಹಾಕಿದೀನಿ. ಇಲ್ಲಿ ಯಾಕೆ ಹಾಕಿಲ್ಲ? ದೊಡ್ಡ ಸಂಖ್ಯೆ ಪ್ಲಸ್ 3 ಇದೆ, ಅದಕ್ಕೆ ಇಲ್ಲಿ ಪ್ಲಸ್ ಬರುತ್ತೆ. ಏನೂ ಇಲ್ಲ ಅಂದ್ರೆ ಅಲ್ಲಿ ಏನಿರುತ್ತೆ? ಪ್ಲಸ್ ಎನ್ನುವಂಥದ್ದು ಇದ್ದೇ ಇರುತ್ತೆ. ಎಸ್ ಈ ರೀತಿಯಾಗಿ ನಾವು ವ್ಯವಕಲನ ಮಾಡ್ತಾ ಹೋಗುವಂಥದ್ದು. ಈಗ ಭಿನ್ನರಾಶಿಗಳು ಬೇರೆ ಬೇರೆ ಆದಾಗ ನಾವೇನ್ ಮಾಡ್ತಾ ಹೋಗ್ಬೇಕು? ಭಿನ್ನರಾಶಿಗಳು ಬೇರೆ ರೀತಿ ಬಂದಾಗ ಎಸ್ ನಾನೀಗ ಅದ್ರ ಬಗ್ಗೆ ನಾವೀಗ ಚರ್ಚೆ ಮಾಡ್ತಾ ಹೋಗೋಣ. ಒಂದು ನಿಮಿಷ. ಈಗ ಭಿನ್ನರಾಶಿಗಳು ಭಿನ್ನರಾಶಿ ಛೇದಗಳು ವಿಭಿನ್ನವಾಗಿದ್ದಾಗ ನೋಡಿ, ಈಗ ಅದೇ 4ನೇ ಲೆಕ್ಕವನ್ನ ಮಾಡ್ತಾ ಹೋಗ್ತೀನಿ. 4ನೇ ಲೆಕ್ಕ 17ನೇ 5 ಪ್ಲಸ್ 2ನೇ 1. ಇದನ್ನ ಸೊ ಓಕೆ ಪ್ಲಸ್ ಮಾಡ್ತಾ ಇದ್ದೀನಿ. ಓಕೆ ಮೈನಸ್ ನಮ್ಮ ಗುಣ ಏನು? ವ್ಯವಕಲನ ಮಾಡ್ತಾ ಇರೋದು. ಓಕೆ ವ್ಯವಕಲನ ಮಾಡ್ತಾ ಹೋಗೋಣ. ಮೈನಸ್ 1/2 ಅಂತ ಬರ್ತಾ ಇದೆ. ಸೊ ನಾ ಈಗ ಏನ್ ಮಾಡ್ತಾ ಹೋಗ್ಬೇಕು? ಸೊ ಈ ರೀತಿ ಬಂದಾಗ ಸೊ ನಾನು ಆವಾಗಲೇ ಹೇಳಿದೆ, ಇದಕ್ಕೂ ನಾವೇನ್ ಮಾಡ್ತಾ ಹೋಗ್ಬೇಕು? ಬಟರ್ಫ್ಲೈ ಮೆಥಡ್ ಅನ್ನ ಯೂಸ್ ಮಾಡ್ತಾ ಹೋಗ್ಬೇಕು. ಬಟರ್ಫ್ಲೈ ಮೆಥಡ್ ಅನ್ನ ನಾನು ಹೇಗೆ ಯೂಸ್ ಮಾಡ್ತಾ ಹೋಗ್ಬೇಕು? ಸೊ ಮೊದಲಿಗೆ ನಾವೇನ್ ಮಾಡ್ತಾ ಹೋಗ್ತೀವಿ? ಛೇದಗಳನ್ನ ಗುಣಿಸ್ಕೊಳ್ತಾ ಹೋಗ್ತೀವಿ. ಛೇದಗಳನ್ನ ಗುಣಿಸಿ ಎಲ್ಲಿ ಬರಿತೀವಿ? ಛೇದದಲ್ಲೇ ಬರಿತೀವಿ. 34. ನೆಕ್ಸ್ಟ್ ಏನ್ ಮಾಡ್ತೀವಿ? ಇವೆರಡನ್ನ ಗುಣಿಸ್ತೀವಿ. 5 2 ಎಷ್ಟಾಯ್ತು? 5 2 10.
ಇಲ್ಲಿ ಚಿಹ್ನೆ ಏನ್ ಬರ್ಬೇಕೀಗ? ಮೈನಸ್ ಬರಬೇಕು. ಓಕೆನಾ? ನೆಕ್ಸ್ಟ್ ಏನಾಗುತ್ತೆ, ಈ ಎರಡು ಸಂಖ್ಯೆಗಳನ್ನ ಗುಣಿಸ್ತಾ ಹೋಗ್ಬೇಕು. 17 ಒಂದ್ಲ 17. ಸೊ ಈಗ ನಿಮ್ಗೆ ಏನಾಗ್ತಾ ಹೋಗುತ್ತೆ, ಸೊ 34ನ ಹಾಗೆ ಬರ್ಕೊಳ್ತೀರಾ. ಸೊ ಇಲ್ಲಿ ಏನಾಗಿದೆ, 10ರಲ್ಲಿ 17 ಹೋಗುತ್ತಾ? ಹೋಗೋದಿಲ್ಲ. ಆದ್ರೆ 17ರಲ್ಲಿ 10ನ್ನ ಕಳಿಬಹುದು. 17ರಲ್ಲಿ 10 ಹೋದ್ರೆ ಎಷ್ಟಾಗುತ್ತೆ? 7 ಆಗುತ್ತೆ. ದೊಡ್ಡ ಸಂಖ್ಯೆ ಚಿಹ್ನೆ ಏನಿದೆ, ಮೈನಸ್ ಇದೆ. ಸೊ ಇಲ್ಲಿ ನಾವೇನ್ ಬರ್ಕೋಬೇಕು? -7/34. ಸೊ ಇದನ್ನ ನಾವು ಸಹ ಬಟರ್ಫ್ಲೈ ಮೆಥಡ್ ಅಂತ ಕರಿತಾ ಹೋಗ್ತೀವಿ. ಬಟರ್ಫ್ಲೈ ಮೆಥಡ್ ಅಂತ ಬಂತ ಕೇವಲ ಸಂಕಲನ ಮತ್ತೆ ವ್ಯವಕಲನಕ್ಕಾಗಿ. ಸರ್ ಇದು ಅರ್ಥ ಆಗಿಲ್ಲ, ಇನ್ನೂ ಒಂದು 2 ಲೆಕ್ಕಗಳನ್ನ ಮಾಡಿ ತೋರಿಸಿ ಅಂತಂದ್ರೆ ನೋಡಿ, ಮತ್ತೆ ನಾನು 2 ಲೆಕ್ಕಗಳನ್ನ ಮಾಡ್ತಾ ಇದ್ದೀನಿ. 2 ಲೆಕ್ಕ ಮಾಡಿ ಇನ್ನ 2 ಲೆಕ್ಕವನ್ನ ನಿಮ್ಗೆ ಹೋಮ್ ವರ್ಕ್ ಅನ್ನ ಕೊಡ್ತಾ ಹೋಗ್ತೇವೆ. ಸೊ ಏನಿದೆ, 4ನೇ 3 ಮೈನಸ್ 7ನೇ 2. ಸೊ ಇದನ್ನ ಮಾಡ್ತಾ ಹೋಗಿ. ಈಗ ಏನಾಗಬೇಕು, ಸೊ ಫಸ್ಟ್ ನಾನು ಏನ್ ಮಾಡ್ತಾ ಹೋಗ್ಬೇಕು, ಬಟರ್ಫ್ಲೈ ಮೆಥಡ್ ನ ಯೂಸ್ ಮಾಡಿ. ಸಾಮಾನ್ಯವಾಗಿ ಬಟರ್ಫ್ಲೈ ಮೆಥಡ್ ಯೂಸ್ ಮಾಡಿ. ಏನಕ್ಕೆ? ಇಲ್ಲಿ ನಮ್ಗೆ ಎರಡು ಚಾಯ್ಸ್. ಒಂದು LCM ಅನ್ನ ತಗೊಳ್ಳೋದಿರೋದಿಲ್ಲ, ಓಕೆನಾ? ಬಟ್ ಏನ್ ಕಷ್ಟ ಆಗ್ತಾ ಹೋಗುತ್ತೆ, ಬರುವಂತ ಉತ್ತರ ಏನಾಗಿರುತ್ತೆ, ಹೆಚ್ಚಿನ ಸಂಖ್ಯೆಯಿಂದ ಕೂಡಿರುತ್ತೆ. ಮೀನ್ಸ್ ಹೆಚ್ಚಿನ ಸಂಖ್ಯೆಯಿಂದ ಕೂಡಿರುತ್ತೆ. ನಾವು ಅದನ್ನ ಏನ್ ಮಾಡ್ತಾ ಹೋಗ್ಬೇಕು, ಕನಿಷ್ಠ ರೂಪಕ್ಕೆ ತಂದಾಗ ಉತ್ತರ ಸಿಗ್ತಾ ಹೋಗುತ್ತೆ. ನೋಡಿ, ಕನಿಷ್ಠ ರೂಪಕ್ಕೆ ತರೋದು ತುಂಬಾ ಸುಲಭ, ಆದ್ರೆ LCM ನ ಫೈಂಡ್ ಔಟ್ ಮಾಡ್ಕೊಳ್ಳೋದು ಸ್ವಲ್ಪ ಕ್ಲಿಷ್ಟಕರ. ನಾನು 2 ಮೆಥಡ್ ಅಲ್ಲಿ ಮಾಡ್ತಾ ಹೋಗ್ತೀನಿ. ನೋಡಿ, ನಾನೀಗ ಇಲ್ಲಿ ಫಸ್ಟ್ ಮೆಥಡ್ ಅಲ್ಲಿ ಮಾಡ್ತೀನಿ. ಫಸ್ಟ್ ಮೆಥಡ್ ಯಾವುದು? LCM ಮೆಥಡ್ ಮಾಡ್ತೀನಿ. LCM ಮೆಥಡ್ ಮಾಡಿದಾಗ ನಾನು ಯಾವ್ದಕ್ಕೆ 2ಕ್ಕೆ LCM ತಗೋಬೇಕು? 4 ಮತ್ತೆ 7ಕ್ಕೆ LCM ತಗೋಬೇಕು. ಈ 2 ಸಂಖ್ಯೆಗಳು ಯಾವ್ದ್ರಿಂದನೂ ಭಾಗ ಆಗೋದಿಲ್ಲ. ಸೊ ನಾನು ಏನ್ ಮಾಡ್ತೀನಿ, ಸೊ 2ರಿಂದ ಭಾಗ ಮಾಡ್ತೀನಿ. 2 2 4 ಆಯ್ತು. ಮತ್ತೆ 7ನ್ನ ಹಾಗೆ ಬರ್ಕೊಳ್ತೀನಿ. ಮತ್ತೆ 2ರಿಂದ ಭಾಗ ಮಾಡ್ತೀನಿ. 2 1 2, 7 ಹಾಗೆ ಉಳ್ಕೊಳ್ತು. ಈಗ 7ರಿಂದ ಭಾಗ ಮಾಡ್ತೀನಿ. 7 1 7, 7 1 ಹಾಗೆ ಇರುತ್ತೆ. 1 7 7. ಸೊ ನಂಗೆ ಏನ್ ಬಂತು, 2 × 2 × 7, 2 2 4, 4 7 28. LCM ಎಷ್ಟು ಬಂತು? LCM ಎನ್ನುವಂಥದ್ದು 28 ಬಂತು. ಸೊ ನಮಗೆ ಈ 2 ಸಂಖ್ಯೆಗಳಿಗೆ ನಮಗೆ ಮೊದಲನೇ ಲೆಕ್ಕ ಸಲ ಮಾಡಿದಾಗ ಏನಾಯ್ತು, ಈ LCM ಎನ್ನುವಂಥದ್ದು ಯಾವಾಗ ನಾವು ಛೇದದಲ್ಲಿ ಬರ್ಕೊಳ್ತಾ ಹೋಗ್ಬೇಕಾಗುತ್ತೆ. ಸೊ ಅಂಶದಲ್ಲಿ ನಾನೇನ್ ಮಾಡ್ತಾ ಹೋಗ್ಬೇಕು, ಈಗ ನಾನೇನ್ ಮಾಡ್ಬೇಕು, ಈ LCM ಅನ್ನ ಇವೆರಡಕ್ಕೂ ಗುಣಿಸ್ಕೋಬೇಕು. 2ಕ್ಕೂ ಗುಣಿಸ್ಕೊಂಡಾಗ ನಮ್ಗೆ ಏನಾಗುತ್ತೆ ನೋಡಿ, 4 1 4, 4 7 28, 7 1 7, 7 4 28. ಓಕೆನಾ? ಈಗ ಮತ್ತೆ ಏನ್ ಮಾಡ್ಬೇಕು, 7 3 ಎಷ್ಟಾಯ್ತು? 21. ಸರಿ, 7 ಬಂದಿದೆಯಲ್ಲ ಅಷ್ಟೇ ಅಲ್ವಾ ಅಂತ ಅನ್ಕೋಬೇಡಿ. ಜೊತೆಗೆ ಸಂಖ್ಯೆ ಏನಿದೆ, ಈ ಸಂಖ್ಯೆನ ಗುಣಿಸ್ಕೋಬೇಕು. ಇಲ್ಲಿ ಇಂಟು ಮಾರ್ಕ್ ಹಾಕೊಂಡಿದೀವಿ ನೋಡಿ. 7 3 21 ಮೈನಸ್ 4 2 8. ಸೊ ಬಂದಂತಹ ಉತ್ತರ ಏನಾಯ್ತು, 21ಲ್ಲಿ 8 ಹೋದ್ರೆ ಎಷ್ಟಾಗುತ್ತೆ? 13. ಸೊ 28ನೇ 13. ಸೊ ನಾವೇನ್ ಮಾಡಿದ್ವಿ, LCM ನ ಫೈಂಡ್ ಔಟ್ ಮಾಡಿದ್ವಿ. LCM ನ ಕಂಡು ಹಿಡ್ಕೊಂಡು ಛೇದದಲ್ಲಿ ಬರ್ಕೊಂಡ್ವಿ. ಆ ಛೇದದಲ್ಲಿ ಬರ್ಕೊಂಡಿರೋದನ್ನ 2 ಭಿನ್ನರಾಶಿಗಳಿಗೆ ನಾವು ಮಲ್ಟಿಪ್ಲೈ ಮಾಡಿದ್ವಿ. ಮಲ್ಟಿಪ್ಲೈ ಮಾಡಿದ್ಮೇಲೆ ಬಂದಂತಹ ಉತ್ತರದಿಂದ ಅಂಶದೊಂದಿಗೆ ಗುಣಿಸಿ ಮತ್ತೆ ನಾವು ಕಲಿತಾ ಹೋದ್ವಿ. ಇದನ್ನ ನಾವೇನ್ ಮಾಡ್ತೀವಿ, LCM ಮೆಥಡ್ ಅಂತ ಕರಿತಾ ಹೋಗ್ತೀವಿ. ಈಗ ನಾನು ನೆಕ್ಸ್ಟ್ ಏನ್ ಮಾಡ್ತೀನಿ, ಬಟರ್ಫ್ಲೈ ಮೆಥಡ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀನಿ. ಸೊ ಇದೇ ಒಂದು ಸಮಸ್ಯೆಗೆ ಬಟರ್ಫ್ಲೈ ಮೆಥಡ್ ಯೂಸ್ ಮಾಡ್ತಾ ಹೋಗ್ತೀನಿ. 5ನೇ ಸಮಸ್ಯೆಗೆ. ಸೊ ನಾನು ಸಮಸ್ಯೆನ ಮತ್ತೆ ಇಲ್ಲಿ ಬರ್ಕೊಳ್ತಾ ಹೋಗ್ತೀನಿ. 4ನೇ 3 ಮೈನಸ್ 7ನೇ 2. ಸೊ ಈ ರೀತಿ ಕೊಟ್ಟಾಗ ಏನ್ ಮಾಡ್ಬೇಕು ಬಟರ್ಫ್ಲೈ ಮೆಥಡ್ ಅಂತಂದ್ರೆ, ಮೊದಲಿಗೆ ಛೇದಗಳ ಎರಡನ್ನು ಗುಣಿಸ್ಕೋಬೇಕು. ಎಷ್ಟಾಯ್ತು? 7 4 28. ಓಕೆನಾ? ನೆಕ್ಸ್ಟ್ ಏನ್ ಮಾಡ್ಬೇಕು, ಇವೆರಡನ್ನ ಗುಣಿಸ್ಕೋಬೇಕು. 7 3 ಎಷ್ಟಾಯ್ತು? 7 3 21 ಮೈನಸ್ 4 2 ಎಷ್ಟಾಯ್ತು? 4 2 8. ಮುಗಿತಾ ಬಟರ್ಫ್ಲೈ? 3 ಸ್ಟೆಪ್, 3 ಪ್ರೊಸೀಜರ್ ಯೂಸ್ ಮಾಡಿದ್ರೆ ಮುಗಿದೋಯ್ತು. ಸೊ ನಮ್ಗೆ ಉತ್ತರ ಏನ್ ಬಂತು, 21ರಲ್ಲಿ 8 ಹೋದ್ರೆ 13/28. ಎರಡು ಒಂದೇ ಮೆಥಡ್ ಆಯ್ತಲ್ವಾ? ಯಾವ್ದು ತುಂಬಾ ಈಸಿ ಮೆಥಡ್ ಅನ್ಸುತ್ತೆ ನಿಮ್ಗೆ? ಕಮೆಂಟ್ ಮಾಡ್ತಾ ಹೋಗಿ. ಬಟರ್ಫ್ಲೈ ಮೆಥಡ್ ಈಸಿ ಆಯ್ತಾ, LCM ಮೆಥಡ್ ಈಸಿ ಆಗ್ತಾ ಹೋಯ್ತಾ? ಎಸ್, ಪ್ರತಿ ಸಲ ನಮಗೆ ಬಟರ್ಫ್ಲೈ ಮೆಥಡ್ ತುಂಬಾ ಯೂಸ್ಫುಲ್ ಆಗ್ತಾ ಹೋಗುತ್ತೆ. ಯಾವಾಗ? ಕೂಡುವುದು ಮತ್ತೆ ಕಳೆದಾಗ. ನಾನೀಗ ಕೊನೆಯ ಒಂದು ಲೆಕ್ಕವನ್ನ ಮಾಡ್ತಾ ಹೋಗ್ತೀನಿ. ಅದು ಮಿಶ್ರ ಭಿನ್ನರಾಶಿಗಳಿಗೆ ಸಂಬಂಧಿಸಿದಂತೆ. ಒಂದು ನಿಮಿಷ, ಸರಿ. ಓಕೆ, ಇಲ್ಲಿ ನಾನು ಮಾಡ್ತಾ ಹೋಗ್ತೀನಿ. ಸೊ ನಾವೇನ್ ಮಾಡ್ತಾ ಹೋಗೋಣ. ಈಗ ಒಂದು ಮಿಶ್ರ ಭಿನ್ನರಾಶಿಗೆ ಕೊಟ್ಟಿದ್ದಾರೆ. ಸೊ ಮಿಶ್ರ ಭಿನ್ನರಾಶಿ ಏನ್ ಕೊಟ್ಟಿದ್ದಾರೆ, 3ನೇ 7/4 ಮೈನಸ್ 2ರ 6ನೇ 3. ಈ ಭಿನ್ನರಾಶಿಯನ್ನ ಕಳೆಯಿರಿ ಅಂತ ಕಟ್ಟಿದ್ದಾರೆ. ಏನ್ ಮಾಡ್ಬೇಕು? ಕಳಿಬೇಕು. ಸೊ ಚಿಹ್ನೆ ಕೊಟ್ಟಿದ್ದಾರೆ, ಚಿಹ್ನೆ ಕೊಟ್ಟ ಮೇಲೆ ಕಳಿತಾನೆ ಹೋಗ್ಬೇಕು. ಸೊ ಕಳೆಯಿರಿ ಅಂದಾಗ ನಾನು ಏನ್ ಮಾಡ್ತಾ ಹೋಗ್ಬೇಕು, ಸೊ ಫಸ್ಟ್ಗೆ ನಾವಿಲ್ಲಿ ಏನ್ ಮಾಡ್ಬೇಕು, 7 ಮತ್ತೆ ಫಸ್ಟ್ಗೆ ನಾನು ಏನ್ ಪರಿವರ್ತನೆ ಮಾಡ್ಬೇಕು, ವಿಷಮ ಭಿನ್ನರಾಶಿಗೆ ಪರಿವರ್ತನೆ ಮಾಡ್ಕೋಬೇಕು. ವಿಷಮ ಭಿನ್ನರಾಶಿ ಮಾಡಿದಾಗ ಏನ್ ಮಾಡ್ಬೇಕು, ಮೊದಲಿಗೆ 2ಕ್ಕೂ ಇಂಟು ಮಾಡ್ಬೇಕು, ಇದನ್ನ ಕೂಡ್ಕೊಳ್ತಾ ಹೋಗ್ಬೇಕು. ನಮ್ಗೆ ಏನ್ ಬರುತ್ತೆ, ಛೇದವನ್ನ ಹಾಗೆ ಬರ್ಕೋಬೇಕು. 7 3 21, 21 + 4 25 ಮೈನಸ್. ಸೊ ಛೇದದಲ್ಲಿ 6 ಇದೆ, 6ಅನ್ನು ಹಾಗೆ ಬರ್ಕೊಳ್ತೀನಿ. 6 2 12, 12 + 3 ಎಷ್ಟಾಯ್ತು? 15. ಸೊ ನಮ್ಗೆ ಒಟ್ಟಾಗಿ ಉತ್ತರ ಎಷ್ಟು ಬರುತ್ತೆ? ಈಗ ನೀವು ನೋಡ್ತಾ ಹೋಗ್ಬೋದು, ಈ ಸಂಖ್ಯೆಗಳು ನಮ್ಗೆ ಛೇದಗಳು ಬೇರೆ ಬೇರೆ ರೀತಿಯಾಗಿದ್ದಾಗ
ಬಟರ್ಫ್ಲೈ ಮೆಥಡ್ ಅನ್ನ ಯೂಸ್ ಮಾಡ್ತೀನಿ. ಬಟರ್ಫ್ಲೈ ಮೆಥಡ್ ಯೂಸ್ ಮಾಡಿದಾಗ 7 ಆರ್ಲ ಎಷ್ಟು ಬಂತು ನನಗೆ? 7 ಆರ್ಲ 42. ಏನ್ ಮಾಡ್ಬೇಕು? ಮಧ್ಯದಲ್ಲಿ ಚಿಹ್ನೆ ನೆಕ್ಸ್ಟ್ ಏನ್ ಮಾಡ್ಬೇಕು? ಇವೆರಡನ್ನ ಗುಣಿಸ್ಬೇಕು. 25 ಆರ್ಲ ಎಷ್ಟು? ಈಗ ತಾನು ಹೇಳಿದೀನಿ 25 ರೂಪಾಯಿ ನಾನು 6 ಸಲ ಕೊಟ್ಟಿದ್ದೀನಿ ಅಂತಂದ್ರೆ ಎಷ್ಟಾಗುತ್ತೆ ನಮಗೆ? 25 ಆರ್ಲ 150 ಆಗುತ್ತೆ. ಬೇಕಾದ್ರೆ ಗುಣಿಸ್ಕೊಳ್ಳಿ. 6 5 30 ಆಗುತ್ತೆ. 6 2 12 ಪ್ಲಸ್ 3 15 ಆಗುತ್ತೆ. 150 ಆಗುತ್ತೆ. ನೆಕ್ಸ್ಟ್ ಏನ್ ಮಾಡ್ಬೇಕು? ಇಲ್ಲಿ ಏನಾಗಬೇಕು? ಮೈನಸ್ ಚಿಹ್ನೆಯನ್ನ ಹಾಕ್ಬೇಕು. ಯಾಕೆ? ನಾವು ಗಣಿತಿರುವಂತದ್ದು. ನೆಕ್ಸ್ಟ್ ಏನಿದೆ? 17 5 15 7 ಎಷ್ಟಾಗುತ್ತೆ? 15 7 105. ಸರ್ ನಂಗೆ 15 ಮಗ್ಗಿನೂ ಬರೋದಿಲ್ಲ. ಸೊ ನೀವು ಗುಣಿಸ್ಕೋಬಹುದು. ಸೊ 15 ಇಂಟು 7 7 5 35 7 1 7 7 ಪ್ಲಸ್ 3 10 105 ಆಯ್ತಾ? ಸೊ ಬಂದಂತ ಉತ್ತರ ಈಗ ಏನಾಗುತ್ತೆ? 150 105 ಕಳಿಬೇಕು. 150 105 ಕಳೆದಾಗ ನಂಗೆ ಎಷ್ಟು ಬಂತು? ಸೊ ಇಲ್ಲಿ 0 ಇಲ್ಲಿ ದಶಕ ತಗೊಳ್ತೀವಿ. 10 5 ಹೋದ್ರೆ 5. ಇಲ್ಲಿ ಏನು ಉಳ್ಕೊಂಡಿರುತ್ತೆ? ಅವಾಗ ಬರೀ 4 ಉಳ್ಕೊಂಡಿರುತ್ತೆ. 4 0 ಹೋದ್ರೆ 0 4 0 ಹೋದ್ರೆ 4 ಆಗುತ್ತೆ. ಸಾರಿ 4 0 ಹೋದ್ರೆ 4 ಆಗುತ್ತೆ. 1 ಹೋದ್ರೆ 0. ಸೊ ನಮ್ಗೆ ಒಟ್ಟಾಗಿ ಉತ್ತರ ಎಷ್ಟು ಬಂತು? 45 ಡಿವೈಡೆಡ್ ಬೈ 42. ಸೊ ಇದನ್ನ ಕನಿಷ್ಠ ರೂಪಕ್ಕೆ ತರಬಹುದಾ? ಎಷ್ಟು ತರಬಹುದು? ಹೇಗೆ? ಇವೆರಡು 3ರ ಮಧ್ಯೆಯಲ್ಲಿ ಹೋಗುತ್ತೆ. ಸೊ ನೀವು ಬತ್ತೆ ಹೇಳ್ಬೇಕಾದ್ರೆ ಇನ್ನ ಕನಿಷ್ಠ ರೂಪಕ್ಕೆ ತರಬಹುದು. ಓಕೆನಾ? ಸೊ ಹೇಗೆ ಕನಿಷ್ಠ ರೂಪಕ್ಕೆ ತರಬಹುದು? ಸೊ ನೋಡ್ಬೋದು 3 1 3. ಸೊ 3 ಹೋದಾಗ ಇದ್ರಲ್ಲಿ ಎಷ್ಟಿರುತ್ತೆ? ಇನ್ನ ಒಂದಿರುತ್ತೆ. 3 4 12 ಆಗುತ್ತೆ. ಮತ್ತೆ ಏನಾಗುತ್ತೆ? 3 1 3 ಮತ್ತೆ ಇಲ್ಲಿ ಒಂದಿರುತ್ತೆ. ಸೊ 3 5 15. ನಮ್ಗೆ ಉತ್ತರ ಎಷ್ಟು ಬಂತು? 15 ಬೈ 14. ಸರ್ ಹಾಗಾದ್ರೆ ಇಲ್ಲಿ ಬಂದಿರುವಂತ ಉತ್ತರ ಯಾವುದು? 45 ಬೈ 42 ಉತ್ತರ ಆಗೋದಿಲ್ವಾ? ಎಸ್, 45 ಬೈ 42 ಉತ್ತರನೇ. ಯಾಕೆ ನೋಡಿ, ಈ 14 ಬೈ 15 ಅಂತ ಇದೆಯಲ್ಲ, ಇದರ ಒಂದು ಸಮಾನ ಭಿನ್ನರಾಶಿ ಇದಾಗಿರುತ್ತೆ. ಸರ್ ಕಳೆಯೋದು ಹೇಗೆ ಅಂತ ನಿಮ್ಗೆ ಈಗ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಯಾವ ಮೆಥಡ್ ಯೂಸ್ ಮಾಡ್ತಾ ಹೋಗ್ಬೇಕು? ಬಟರ್ಫ್ಲೈ ಮೆಥಡ್ ಅನ್ನ ಯೂಸ್ ಮಾಡ್ತಾ ಹೋಗ್ಬೇಕು. ಅರ್ಥ ಆಗಿಲ್ಲ ಅಂದ್ರೆ ಮತ್ತೊಮ್ಮೆ ಸ್ವಲ್ಪ ವಿಡಿಯೋನ ಪಾಸ್ ಮಾಡಿ ನಿಧಾನವಾಗಿ ಸ್ಲೋ ಮೋಷನ್ ಇಟ್ಕೊಂಡು ನೋಡಿ. ಈಸಿಯಾಗಿ ಅರ್ಥ ಆಗುತ್ತೆ. ಅರ್ಥ ಆಗ್ಲೇಬೇಕು, ಹಾಗೇ ಆಗುತ್ತೆ. ಸೊ ಈಗ ನಾನು ಇಲ್ಲಿ ನಿಮಗೆ ಕೆಲವೊಂದಿಷ್ಟು ಹೋಮ್ ವರ್ಕ್ಸ್ ಅನ್ನ ಕೊಡ್ತಾ ಹೋಗ್ತೀನಿ. ಹೋಮ್ ವರ್ಕ್ ಅನ್ನ ಮಾಡಿ ಸೊ ನೀವು ನನಗೆ ಆನ್ಸರ್ಸ್ ಅನ್ನ ತೋರಿಸ್ತಾ ಹೋಗ್ಬೇಕಾಗುತ್ತೆ. ಸೊ ನಿಮಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನೀವು ಮಾಡ್ತಾ ಹೋಗಿ. ಎಸ್, ಈಗ ಈ ಹೋಮ್ ವರ್ಕ್ ಅನ್ನ ತಗೊಳ್ಳಿ. ಸೊ ಮೊದಲನೇದಾಗಿ 6ನೇ 5 ನೀವು ಕೂತ್ಕೊಂಡ್ರೆ ಸರಿಸುಮಾರಾಗಿ ಒಂದು 2-3 ನಿಮಿಷದಲ್ಲಿ ಈ ಲೆಕ್ಕಗಳನ್ನ ಬಿಡಿಸ್ಬಿಡ್ತೀರಾ. ಯಾಕೆ? ನಿಮಗೆ ಪದ್ಧತಿ ಆ ಮೆಥಡ್ ನಿಮಗೆ ಈಸಿಯಾಗಿ ಅರ್ಥ ಆಗಿರಬೇಕು. ಮೊದಲನೇ ಲೆಕ್ಕ ಏನು? 5ನೇ 6 ಮೈನಸ್ 5ನೇ 3 ಎನ್ನುವಂಥದ್ದು. ಇನ್ನ ಎರಡನೇ ಲೆಕ್ಕ ಏನು? ಎರಡನೇ ಲೆಕ್ಕ ಏನು ಅಂತಂದ್ರೆ 7ನೇ 4 ಮೈನಸ್ 9ನೇ 2. ಓಕೆನಾ? ನೆಕ್ಸ್ಟ್ ಮೂರನೇ ಲೆಕ್ಕ ಏನಾಗ್ತಾ ಹೋಗುತ್ತೆ? ಮೂರನೇ ಲೆಕ್ಕ 1 7ನೇ 5 ಮೈನಸ್ 6ನೇ 4. ಸೊ ನಿಮ್ಗೆ ಈಗ ಡೌಟ್ ಬಂತು, ಸರ್ ಇಲ್ಲೊಂದು ವಿಷಮ ಭಿನ್ನರಾಶಿ ಕೊಟ್ಟಿದ್ರೆ, ಒಂದು ಶುದ್ಧ ಭಿನ್ನರಾಶಿ ಕೊಟ್ಟಿದ್ದೀರಾ ಅಂತ. ನೋಡಿ, ಇದನ್ನ ಕೇವಲ ಇದನ್ನು ಮಾತ್ರ ಬದಲಾವಣೆ ಮಾಡ್ಕೊಳ್ಳಿ. ಇದನ್ನ ಯಾರು ಮಾಡ್ಕೊಳ್ತೀರಾ? ವಿಷಮ ಭಿನ್ನರಾಶಿ ಬದಲಾವಣೆ ಮಾಡ್ಕೊಂಡು ಅದರಿಂದ ನೇರವಾಗಿ ಬಟರ್ಫ್ಲೈ ಮೆಥಡ್ ಮಾಡಿ ಮೈನಸ್ ಮಾಡ್ತಾ ಹೋಗಿ. ಸೊ ಸ್ನೇಹಿತರೆ, ಇದಿಷ್ಟು ಸಂಪೂರ್ಣವಾಗಿ ಗುಣಾಕಾರಕ್ಕೆ ಸಂಬಂಧಿಸಿದಂತ ಮಾಹಿತಿ. ಇದು ಗುಣಾಕಾರಕ್ಕೆ ಸಂಬಂಧಿಸಿದಂತೆ ಇರುವಂತಹ ಒಂದು ಮಾಹಿತಿ. ಸೊ ಈಗ ನಾವೇನ್ ಮಾಡ್ತಾ ಹೋಗೋಣ? ಸೊ ನಾವೀಗ ಸೊ ಅಷ್ಟೇ ಗುಣಾಕಾರ ಅಲ್ಲ, ಯಾವುದು ವ್ಯವಕಲನಕ್ಕೆ ಸಂಬಂಧಿಸಿದ ಮಾಹಿತಿ ಇದು. ಈಗ ನಾವು ನೆಕ್ಸ್ಟ್ ಏನ್ ಮಾಡ್ತಾ ಹೋಗೋಣ ಅಂತಂದ್ರೆ ಗುಣಾಕಾರಕ್ಕೆ ನೋಡ್ತಾ ಹೋಗೋಣ. ಗುಣಾಕಾರ ತುಂಬಾ ಈಸಿ. ಭಿನ್ನರಾಶಿಗಳ ಪ್ರಕ್ರಿಯೆಗಳಲ್ಲಿ ಗುಣಾಕಾರ ಏನಂತ ತುಂಬಾ ಈಸಿ ಆಗ್ತದೆ. ಕೂಡೋದು ಕಳೆಯೋದಷ್ಟು ಬಟರ್ಫ್ಲೈ ಮೆಥಡ್ ಎಲ್ಲ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ನೇರವಾಗಿ ನಾವು ಉತ್ತರವನ್ನ ಮಾಡ್ತಾ ಹೋಗ್ಬೋದು. ಹೇಗೆ? ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ. ಇಲ್ಲಿ ಗುಣಾಕಾರ ಹೇಗ್ ಮಾಡ್ಬೇಕಂತಂದ್ರೆ ಛೇದವನ್ನ ಛೇದದೊಂದಿಗೆ ಗುಣಿಸ್ಕೋಬೇಕು, ಅಂಶವನ್ನ ಅಂಶದಿಂದ ಗುಣಿಸ್ಕೊಂಡ್ರೆ ಮುಗಿದೋಯ್ತು. ಅಷ್ಟೇ ನಮ್ಗೆ ಭಿನ್ನರಾಶಿಗಳ ಗುಣಾಕಾರ ಆಗ್ತಾ ಹೋಗುತ್ತೆ. ಸೊ ಹೇಗೆ? ಒಂದು ಲೆಕ್ಕವನ್ನ ಕೊಟ್ಟು ತೋರಿಸ್ತಾ ಹೋಗ್ತೀನಿ ನೋಡಿ ಇಲ್ಲಿಗ. ಸೊ ಮೊದಲನೇ ಲೆಕ್ಕ. ಸೊ ನಾನೇನ್ ಮಾಡ್ತೀನಿ? 4ನೇ 3 ಇಂಟು 4ನೇ 2. ನೋಡಿ, ಛೇದಗಳು ಒಂದೇ ಆಗಿರ್ಲಿ ಬೇರೆ ಬೇರೆ ಆಗಿರ್ಲಿ, ನಾವಿಲ್ಲಿ ಏನ್ ಮಾಡ್ಬೇಕು? ಅಂಶದೊಂದಿಗೆ ಅಂಶವನ್ನ ಗುಣಿಸ್ಬೇಕು, ಛೇದದೊಂದಿಗೆ ಛೇದವನ್ನ ಗುಣಿಸಿ, ಛೇದದಲ್ಲಿ ಛೇದವನ್ನ ಬರೀಬೇಕು, ಅಂಶದಲ್ಲಿ ಅಂಶನ ಬರೀಬೇಕು. ಏನಾಗ್ತಾ ಹೋಗುತ್ತೆ? 3 ಇಂಟು 2. ಸೊ ಏನಾಗುತ್ತೆ? 4 ಇಂಟು 4 ಆಗುತ್ತೆ. ಸೊ ಈಗ ಎಷ್ಟಾಯ್ತು? 3 2 6 4 4 16 ನೇರವಾಗಿ ಬರಿಬಹುದು. ಓಕೆನಾ? ಸೊ ನಾವು ಇನ್ನ ಒಂದೆರಡು ಲೆಕ್ಕಗಳನ್ನ ಬಿಡಿಸ್ತಾ ಹೋಗೋಣ. ಇನ್ನೆರಡು ಲೆಕ್ಕ ಯಾವುದು? ಇನ್ನ ಎರಡನೇ ಲೆಕ್ಕ ಬಿಡಿಸ್ತಾ ಹೋಗ್ತೇನೆ. ಎರಡನೇ ಲೆಕ್ಕ ಯಾವುದು? 6ನೇ 7 ಇಂಟು 9ನೇ 4. ಸರಿ, ಈಗ ಇಲ್ಲಿ ಏನಾಗಿದೆ ನೋಡ್ತಾ ಹೋಗ್ಬೋದು. ನೀವು ಇಲ್ಲಿ ಎರಡೂ ಛೇದಗಳು ಬೇರೆ ಬೇರೆ ರೀತಿಯಾಗಿದ್ದಾವೆ. ಗಮನಿಸುತ್ತೆ, ನಮ್ಗೆ ಛೇದಗಳು ಬೇರೆ ಬೇರೆ ರೀತಿಯಾಗಾದ್ರೂ ಇರ್ಲಿ, ಒಂದೇ ರೀತಿಯಾಗಾದ್ರೂ ಇರ್ಲಿ, ನಮ್ಗೆ ಏನಾಗ್ತಾ ಹೋಗುತ್ತೆ? ಛೇದವನ್ನ ಛೇದ ಜೊತೆಗೆ ಗುಣಿಸ್ಕೋಬೇಕು, ಅಂಶವನ್ನ ಅಂಶ ಜೊತೆಗೆ ಗುಣಿಸ್ಕೊಂಡು, ಛೇದದೊಂದಿಗೆ ಗುಣಿಸ್ಕೊಂಡಿರುವಂತ ಉತ್ತರವನ್ನ ಛೇದದಲ್ಲಿ ಬರೀಬೇಕು, ಅಂಶಗಳನ್ನ ಗುಣಿಸ್ಕೊಂಡಿರುವಂತ ಉತ್ತರವನ್ನ ಅಂಶಗಳಲ್ಲಿ ಬರ್ತಾ ಹೋಗ್ಬೇಕಾಗುತ್ತೆ. 7 4 ಎಷ್ಟಾಗುತ್ತೆ? 7 4 28. 6 9 ಎಷ್ಟಾಗುತ್ತೆ? 6 9 54. ಎಷ್ಟು ಈಸಿ ಆಗಿದೆ ಅಲ್ವಾ? ಗುಣಾಕಾರ ಎನ್ನುವಂಥದ್ದು ತುಂಬಾ ಸುಲಭ. ಹೇಗೆ?
ಕೇವಲ ಅಂಶಗಳನ್ನು ಗುಣಿಸ್ಕೊಂತದ್ದು, ಛೇದಗಳನ್ನು ಗುಣಿಸ್ಕೊಂತದ್ದು. ಈಗ ಮೂರನೇ ಲೆಕ್ಕವನ್ನ ಮಾಡ್ತಾ ಹೋಗೋಣ, ಮಿಶ್ರ ಭಿನ್ನರಾಶಿಯ ಲೆಕ್ಕಗಳು ಏನಿದೆ. ಸೊ ಫಾರ್ ಎಕ್ಸಾಂಪಲ್ 1ನೇ 3ನೇ 2 ಇಂಟು 4ನೇ 6ನೇ 5 ಅನ್ನುವಂಥ ಒಂದು ಲೆಕ್ಕ ಇದೆ. ಸೊ ಈಗ ಈ ಲೆಕ್ಕವನ್ನು ನೀವು ಬಿಡಿಸ್ತಾ ಹೋಗ್ಬೇಕು. ಸೊ ಬಿಡಿಸ್ಬೇಕಾದ್ರೆ ನಾವು ಮೊದಲಿಗೆ ಏನ್ ಗೊತ್ತಾಗ್ತಾ ಹೋಗ್ಬೇಕು, ಈ ಲೆಕ್ಕವನ್ನು ಬಿಡಿಸ್ಬೇಕಂದ್ರೆ ಮೊದಲಿಗೆ ನಾವೇನ್ ಮಾಡ್ಬೇಕು, ಇದನ್ನ ವಿಷಮ ಭಿನ್ನರಾಶಿಗೆ ಪರಿವರ್ತನೆ ಮಾಡಲೇಬೇಕು. ಸೊ ಮಾಡ್ಲೇಬೇಕಂದ್ರೆ ನಾವ್ ಏನ್ ಮಾಡ್ಬೇಕು, ಸೊ ಇಲ್ಲಿ ಇಂಟು ಇಲ್ಲಿ ಪ್ಲಸ್ ಅನ್ನ ಹಾಕೊಳ್ತೀನಿ. ಸೊ 3 1 ಎಷ್ಟಾಯ್ತು, 3 1 3, 3 + 2 ಎಷ್ಟಾಯ್ತು 5 ಇಂಟು ಇಲ್ಲಿ ನಾನು ಏನ್ ಮಾಡ್ತೀನಿ, ಇಲ್ಲೂ ಸಹ ಇದನ್ನ ವಿಷಮ ಭಿನ್ನರಾಶಿಗೆ ಪರಿವರ್ತನೆ ಮಾಡ್ಕೊಳ್ತೀನಿ. 6 4 ಛೇದವದಲ್ಲಿ 6 ನಾಗೆ ಬರ್ಕೊಳ್ತೀನಿ. 6 4 ಎಷ್ಟಾಯ್ತು 24, 24 + 5 29. ಎಸ್, ಇಷ್ಟು ಬರ್ಕೊಂಡ್ರೆ ನೇರವಾಗಿ ನಾವೇ ಗುಣಿಸ್ತಾ ಹೋಗ್ಬೋದು. ಈಗ ನಾನು ಏನ್ ಮಾಡ್ತೀನಿ, ಅಂಶ ಮತ್ತೆ ಅಂಶಗಳನ್ನ ಗುಣಿಸ್ಕೊಳ್ತೀನಿ. 29 ಇಂಟು 5 ಎಷ್ಟಾಗುತ್ತೆ, 29 ಇಂಟು 5, 5 9 45, 5 2 10, 10 + 4 ಎಷ್ಟಾಯ್ತು 14, ಅಷ್ಟರೊಳಗೆ ಎಷ್ಟಾಯ್ತು 145. 6 3 ಎಷ್ಟಾಯ್ತು, 6 3 18. ಓಕೆನಾ, ಇಷ್ಟೇ ಉತ್ತರ. ಇದು ನೀವು ಕನಿಷ್ಠ ರೂಪಕ್ಕೆ ತರಬಹುದು, ಸೊ ಯಾವ ರೀತಿಯಾದ್ರೂ ಮಾಡ್ಕೋಬಹುದು, ಬಟ್ ಉತ್ತರಗಳು ಇದೇ ರೀತಿಯಾಗಿ ಬರುತ್ತೆ. ಏನ್ ಮಾಡ್ಬೇಕು, ಛೇದದಿಂದ ಗುಣಿಸ್ಬೇಕು, ಅಂಶದಿಂದ ಗುಣಿಸ್ಕೊಂಡ್ರೆ ಉತ್ತರ ಈಸಿಯಾಗಿ ಗೊತ್ತಾಗ್ತಾ ಹೋಗುತ್ತೆ. ನಾನು ಲಾಸ್ಟ್ ಒಂದು ಲೆಕ್ಕವನ್ನ ಮಾಡಿ ನಾನು ನಿಮ್ಗೆ ಗುಣಾಕಾರದ ಮೇಲೆ ಹೋಮ್ವರ್ಕ್ ಅನ್ನ ಕೊಡ್ತಾ ಹೋಗ್ತೀನಿ. ಸೊ ಲಾಸ್ಟ್ ಲೆಕ್ಕ ಯಾವ್ದು ಬರ್ತಾ ಹೋಗುತ್ತೆ ನಾನು ಇಲ್ಲಿ ಬಿಡಿಸ್ತಾ ಹೋಗ್ತೀನಿ. ಕೊನೆಯ ಲೆಕ್ಕ ನೆಕ್ಸ್ಟ್ 16/4 ಅಲ್ಲ 16ನೇ 4 ಇಂಟು 3ನೇ 2. ನಮ್ಗೆ ಏನಾದ್ರೂ ಕೊಟ್ಟಿರ್ಲಿ ಅವರು ಏನ್ ಮಾಡ್ಬೇಕು, ಛೇದದಿಂದ ಗುಣಿಸ್ಬೇಕು, ಅಂಶವನ್ನ ಗುಣಿಸ್ಬೇಕು, ಛೇದದಿಂದ ಗುಣಿಸ್ಕೋಬೇಕು. 4 2 ಎಷ್ಟಾಯ್ತು 8, 16 3 ಎಷ್ಟಾಯ್ತು 16 3 48 ಆಗುತ್ತೆ. ಇಷ್ಟೇ ಉತ್ತರ. ಅವ್ರು ಏನಾದ್ರೂ ಕೊಟ್ಟಿರ್ಲಿ, ಬಟ್ ಅದನ್ನ ಏನ್ ಕನ್ವರ್ಟ್ ಮಾಡ್ಕೊಂಡು ಇರಬೇಕು, ಇಲ್ಲ ಒಂದು ಶುದ್ಧ ಭಿನ್ನರಾಶಿಯಲ್ಲಿ ಇರಬೇಕು, ಇಲ್ಲ ಅಂತಂದ್ರೆ ಒಂದು ವಿಷಮ ಭಿನ್ನರಾಶಿಯಲ್ಲಿ ಇರಬೇಕು. ಅವಾಗಲೇ ನಾವು ಉತ್ತರವನ್ನ ಮಾಡುವಂತದ್ದು. ಎಸ್, ಇನ್ನ ಮುಂದಿನ ಈಗ ಹೋಮ್ವರ್ಕ್ ಕೊಡ್ತಾ ಹೋಗ್ತೀವಿ. ಹೋಮ್ವರ್ಕ್ ನೋಡ್ತಾ ಹೋಗಿ. ಹೋಮ್ವರ್ಕ್ ಏನು, ಜಸ್ಟ್ ನೀವು ಇಲ್ಲಿ ನಾವು ತುಂಬಾ ಈಸಿಯಾಗಿ ಹೋಮ್ವರ್ಕ್ ಅನ್ನ ಮಾಡ್ಬೋದು. ಹೇಗೆ, ಛೇದದಿಂದ ಗುಣಿಸೋದು, ಅಂಶದಿಂದ ಗುಣಿಸೋದು, ಅದೇ ಗುಣಾಕಾರ. ಸೊ ಇಲ್ಲಿ ಮೊದಲನೇ ಲೆಕ್ಕ ಏನಾಗ್ತಾ ಹೋಗುತ್ತೆ, ಸೊ 6ನೇ 7 ಇಂಟು 3ನೇ 4. ನೀವು ನೇರವಾಗಿ ಈಗ ವಿಡಿಯೋ ನೋಡ್ತಿರ್ಬೇಕಾದ್ರೆ ನೀವು ಪಾಸ್ ಮಾಡಿ ಆನ್ಸರ್ನ ಮಾಡ್ಬಿಡ್ಬೋದು. ನೆಕ್ಸ್ಟ್ 16ನೇ 16/5 ಇಂಟು 1/2. ನೆಕ್ಸ್ಟ್ ಈಗ ಮೂರನೇ ಲೆಕ್ಕ 2 ಟೈಮ್ಸ್ ಆಫ್ 4, 2 ಟೈಮ್ಸ್ ಅಲ್ಲ, 2ನೇ 2, 3ನೇ 4ನೇ 3 ಇಂಟು 6ರ 4ನೇ 5. ಇಲ್ಲಿ ಅಂಶ ಒಂದೇ ರೀತಿಯಾಗಿದ್ರೆ, ಛೇದ ಒಂದೇ ರೀತಿಯಾಗಿದ್ರೆ ಯಾವುದೇ ರೀತಿಯಾಗಿ ಪರಿಗಣನೆಗೆ ಬರೋದಿಲ್ಲ. ಈ ರೀತಿಯಾಗಿ ಗುಣಾಕಾರವನ್ನ ಮಾಡುವಂಥದ್ದು. ಎಸ್, ನಮ್ಮ ಕೊನೆಯ ಪ್ರಕ್ರಿಯೆ ಯಾವ್ದಾಗ್ತಾ ಇದೆ, ಭಿನ್ನರಾಶಿಗಳ ಭಾಗಾಕಾರ. ನೋಡಿ, ಗುಣಾಕಾರ ಹೇಗೋ ಭಾಗಾಕಾರ ಹಾಗೆ, ಆದ್ರೆ ಇಲ್ಲಿ ಒಂದು ರೀತಿಯಾಗಿ ನಿಯಮ ಬದಲಾಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಏನೀಗ ನಾನು ಇಲ್ಲಿ ಬರಿತಾ ಹೋಗ್ತೀನಿ, ಭಿನ್ನರಾಶಿಗಳ ಭಾಗಾಕಾರದಲ್ಲಿ ಮೊದಲನೇ ಲೆಕ್ಕ ಇಲ್ಲಿ ಬರಿತಾ ಹೋಗ್ತೀನಿ. 1/4 ಡಿವೈಡೆಡ್ ಬೈ 4/6 ಅಂತ ಇದೆ ಅಂತ ಅನ್ಕೊಂಡು. ಸೊ ಈ ರೀತಿ ಕೊಟ್ಟಾಗ ಏನ್ ಮಾಡ್ಬೇಕು, ಭಾಗಾಕಾರ ಕೊಟ್ಟಾಗ ಈ ರೀತಿ ಏನ್ ಮಾಡ್ಬೇಕು ಅಂತಂದ್ರೆ, ನೋಡಿ ಭಾಗಾಕಾರಕ್ಕೆ ನಮ್ಗೆ ಯಾವುದೇ ವಿಧಾನವಿಲ್ಲ. ಈ ಭಾಗಾಕಾರವನ್ನು ನಾವು ಏನಾಗಿ ಪರಿವರ್ತನೆ ಮಾಡ್ಬೇಕು ಅಂತಂದ್ರೆ, ಭಾಗಾಕಾರದಿಂದ ಗುಣಾಕಾರಕ್ಕೆ ಪರಿವರ್ತನೆ ಮಾಡಬೇಕು. ಸೊ ಸರಿಯಾಗಿ ನೆನ್ಪಿಟ್ಕೊಳ್ಳಿ, ಭಾಗಾಕಾರದಿಂದ ಗುಣಾಕಾರಕ್ಕೆ ಪರಿವರ್ತನೆ ಮಾಡ್ತಾ ಹೋಗ್ಬೇಕು. ಈಗ ಭಾಗಾಕಾರದಿಂದ ಗುಣಾಕಾರಕ್ಕೆ ಪರಿವರ್ತನೆ ಮಾಡ್ತಾ ಹೋಗ್ಬೇಕು ಅಂತಂದ್ರೆ ಏನು ಬದಲಾವಣೆಗಳಾಗ್ತವೆ ನೋಡಿ. ಎರಡನೇ ಒಂದು ಅಂಶ, ಎರಡನೇ ಒಂದು ಸಂಖ್ಯೆ ಇದೆಯಲ್ವಾ, ಸೊ ಎರಡನೇ ಒಂದು ಭಿನ್ನರಾಶಿ ಇದೆಯಲ್ವಾ, ಇದು ವೃತ್ಕ್ರಮವನ್ನ ತೆಗೆದುಕೊಳ್ಬೇಕು. ಹೊಸ ವರ್ಡ್ ಬರ್ತಾ ಇದೆ, ವೃತ್ಕ್ರಮ. ಏನ್ ವೃತ್ಕ್ರಮ ಅಂತಂದ್ರೆ ಛೇದದಲ್ಲಿರುವಂತದ್ದು ಅಂಶಕ್ಕೆ ಹೋಗುತ್ತೆ, ಅಂಶದಲ್ಲಿರುವಂತದ್ದು ಛೇದಕ್ಕೆ ಹೋಗುತ್ತೆ. ಹಾಗಾದ್ರೆ ವೃತ್ಕ್ರಮ ಅಂತಂದ್ರೆ ಏನು, ಇವುಗಳ ಬಗ್ಗೆ ನಾವೀಗ ಮೊದಲಿಗೆ ತಿಳ್ಕೊಳ್ಳೋಣ. ಅದಾದ್ಮೇಲೆ ಇದೇ ಲೆಕ್ಕಕ್ಕೆ ಬರ್ತಾ ಹೋಗೋಣ. ಸೊ ಈಗ ಕಾನ್ಸೆಪ್ಟ್ ಏನು ತಿಳ್ಕೊಳ್ತಾ ಹೋಗೋಣ. ವೃತ್ಕ್ರಮ ನಮ್ಗೆ ಇಲ್ಲಿ ಎಲ್ಲಿ ಬರುತ್ತೆ, ಕೇವಲ ಭಾಗಾಕಾರದಲ್ಲಿ ಮಾತ್ರ ಬರುತ್ತೆ. ತುಂಬಾ ಸಿಂಪಲ್, ನೆನ್ಪಿಟ್ಕೊಳ್ಳುವಂಥದ್ದು ಈಸಿ. ಹೇಗೆ, ನಾನೀಗ 6ನೇ 4ರ ವೃತ್ಕ್ರಮ ಎಷ್ಟು ಅಂತಂದ್ರೆ, ವೃತ್ಕ್ರಮ ಅಂತಂದ್ರೆ ಎಷ್ಟಾಗುತ್ತೆ ಅಂತಂದ್ರೆ, ಸೊ ನಮ್ಗೆ ಎಷ್ಟಾಗುತ್ತೆ, ಛೇದ ಅಂಶ ಆಗುತ್ತೆ, ಅಂಶ ಛೇದ ಆಗುತ್ತೆ ಅಷ್ಟೇ. ಸೊ ಛೇದ ಅಂಶ ಆಗುತ್ತೆ, ಎಷ್ಟಾಯ್ತು 6 ಆಗುತ್ತೆ, ಅಂಶ ಛೇದ ಆಗ್ತಾ ಹೋಗುತ್ತೆ, 4 ಆಗ್ತಾ ಹೋಗುತ್ತೆ. ರಿವರ್ಸ್ ಆಗುತ್ತೆ ಅಷ್ಟೇ ವೃತ್ಕ್ರಮ ಅಂತಂದ್ರೆ, ಏನು ಬದಲಾವಣೆ ಆಗೋದಿಲ್ಲ. ಈಗ 4ನೇ 15ರ ವೃತ್ಕ್ರಮ ಎಷ್ಟಾಗ್ತಾ ಹೋಗುತ್ತೆ ಅಂತಂದ್ರೆ,
15ನೇ 4 ಆಗುತ್ತೆ. ಏನಾಗುತ್ತೆ? ಅಂಶ ಛೇದ ಆಗುತ್ತೆ, ಛೇದ ಅಂಶ ಆಗುತ್ತೆ ಅಷ್ಟೇ, ವೃತ್ಕ್ರಮ ಆಗ್ತಾ ಹೋಗುತ್ತೆ. ಈಗ ಇಲ್ಲಿಂದ ಒಂದು ಬರಿತೀನಿ 6/8. ಸೊ ಇದರ ವೃತ್ಕ್ರಮ ಎಷ್ಟಾಗುತ್ತೆ ನೀವೇ ಹೇಳಿ, ಎಸ್ ಕಮೆಂಟ್ ಮಾಡ್ತಾ ಹೋಗಿ. ಎಸ್ ಇದಕ್ಕೆ ಸಂಬಂಧಿಸಿದಂತೆ ಜಸ್ಟ್ ಏನಾಗ್ತಾ ಹೋಗುತ್ತೆ, ನಮ್ಗೆ ಬಂದಿರುವಂತ ಉತ್ಕ್ರಮ ಅಂತಂದ್ರೆ ಏನು ಇಲ್ಲ. ಸೊ ಆ ಅಂಶ ಮತ್ತೆ ಛೇದ ಅದೆಲ್ಲ ಬದಲು ಆಗ್ತಾ ಹೋಗುತ್ತೆ ಅಷ್ಟೇ ಉತ್ಕ್ರಮ ಅಂತಂದ್ರೆ. ಫಾರ್ ಎಕ್ಸಾಂಪಲ್ ಈಗ 4ನೇ 6 ಅಂತ ಇದ್ರೆ ಸೊ ಇದೇನಾಗ್ತಾ ಹೋಗುತ್ತೆ 6ನೇ 4 ಆಗುತ್ತೆ, ಅಂಶ ಮತ್ತೆ ಛೇದ ಬದಲಾವಣೆ ಆಗ್ತಾ ಹೋಗುತ್ತೆ. ಎಸ್ ಇಲ್ಲಿ ನಮ್ಗೆ ಏನಾಗ್ತಾ ಹೋಗುತ್ತೆ, ಇಲ್ಲಿ ನಾವು ಯಾಕೆ ಉತ್ಕ್ರಮವನ್ನ ಮಾಡ್ಕೋಬೇಕು, ನಾನು ಹೇಳಿದೆ ಭಾಗಾಕಾರಕದಲ್ಲಿ ನಮ್ಗೆ ಯಾವುದೇ ರೀತಿಯಾಗಿ ವಿಧಾನ ಇಲ್ಲ. ಭಾಗಾಕಾರನ ಏನ್ ಮಾಡ್ಬೇಕು, ಗುಣಾಕಾರಕ್ಕೆ ಪರಿವರ್ತನೆ ಮಾಡ್ಕೋಬೇಕಂತಂದ್ರೆ 2ನೇ ಭಾಗಾಕಾರವನ್ನ ನಾವು ವೃತ್ಕ್ರಮವನ್ನಾಗಿ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ಸೊ 2ನೇ ಭಾಗ ನಾವು ವೃತ್ಕ್ರಮವಾಗಿ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ ಅಂತಂದ್ರೆ ನಮ್ಗೆ ಏನಾಗ್ತಾ ಹೋಗುತ್ತೆ, ನೀವು ನೋಡ್ತಾ ಹೋಗ್ಬೋದು. ಫಾರ್ ಎಕ್ಸಾಂಪಲ್ 1/4. ಸೊ ಇದನ್ನ ಈ ಸಂಖ್ಯೆ ವೃತ್ಕ್ರಮ ಮಾಡಿದ್ರೆ ನಂಗೆ ಏನ್ ಬಂತು, 4ನೇ 6 ಆಯ್ತು, ಹೌದಲ್ವಾ? ಈಗೇನಾಯ್ತು, ಇಲ್ಲಿ ಚಿಹ್ನೆ ಗುಣಾಕಾರ ಚಿಹ್ನೆ ಬರ್ಕೋಬೇಕು. ಯಾಕೆ? ವೃತ್ಕ್ರಮವನ್ನ ಮಾಡಿಕೊಂಡಿರೋದ್ರಿಂದ ಈ ಭಾಗಾಕಾರ ಚಿಹ್ನೆ ಏನಾಗಿ ಪರಿವರ್ತನೆ ಆಯ್ತು, ಗುಣಾಕಾರ ಚಿಹ್ನೆಯಾಗಿ ಪರಿವರ್ತನೆ ಆಯ್ತು. ಈಗ ನಿಮ್ಗೆ ತುಂಬಾ ಈಸಿ, ಏನು ನೇರವಾಗಿ ಛೇದ ಮತ್ತೆ ಛೇದವನ್ನು ಗುಣಿಸೋದು ಮತ್ತೆ ಅಂಶವನ್ನು ಗುಣಿಸೋದು. 6 1 6, 4 4 16. ಬಟ್ ನಾವಿಲ್ಲಿ ಏನ್ ನೆನ್ಪಿಟ್ಕೋಬೇಕು, ವೃತ್ಕ್ರಮ ಎನ್ನುವಂಥದ್ದು ಸರಿಯಾಗಿ ನೆನ್ಪಿಟ್ಕೊಳ್ತಾ ಹೋಗ್ಬೇಕಾಗುತ್ತೆ. ಎಸ್ ನಾನಿಲ್ಲಿ ಇನ್ನ ಒಂದು ಲೆಕ್ಕವನ್ನ ಇಲ್ಲಿ ಮಾಡ್ತಾ ಹೋಗ್ತೇನೆ, ಇನ್ನೊಂದು ಲೆಕ್ಕವನ್ನು ನಾನು ಇಲ್ಲಿ ಬಿಡಿಸ್ತಾ ಹೋಗ್ತೇನೆ. ಸೊ ಇಲ್ಲೇನಿದೆ, ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ 2ನೇ ಲೆಕ್ಕ. ಸೊ ಏನಿದೆ, 9ನೇ 5 ಡಿವೈಡೆಡ್ ಬೈ 6ನೇ 4. ಈ ರೀತಿಯಾಗಿ ಕೊಟ್ಟಾಗ ನಾವೇನ್ ಮಾಡ್ತಾ ಹೋಗ್ಬೇಕು, ಯಾವ ಒಂದು ಭಿನ್ನರಾಶಿಯನ್ನು ಉತ್ಕ್ರಮ ತಗೋಬೇಕು, 2ನೇ ಭಿನ್ನರಾಶಿಯನ್ನು ಉತ್ಕ್ರಮವಾಗಿ ತಗೊಳ್ತಾ ಹೋಗ್ಬೇಕು. ಯಾವ ಭಿನ್ನರಾಶಿ? ಈ ಭಿನ್ನರಾಶಿ. ಸೊ 4ನೇ 6 ಉತ್ಕ್ರಮ ಏನಾಗುತ್ತೆ ನೀವೇ ಹೇಳಿ, ಏನಾಗುತ್ತೆ 6ನೇ 4 ಆಗುತ್ತೆ, ಹೌದಲ್ವಾ? ರಿವರ್ಸ್ ಆಗುತ್ತಷ್ಟೇ, ಮೀನ್ಸ್ ಛೇದ ಅಂಶ ಛೇದ ಆಗುತ್ತೆ. ಸೊ ಈ ರೀತಿ ವೃತ್ಕ್ರಮ ತಗೊಂಡಾಗ ಭಾಗಾಕಾರ ಚಿಹ್ನೆ ಏನಾಗುತ್ತೆ, ಗುಣಾಕಾರ ಚಿಹ್ನೆಗೆ ಪರಿವರ್ತನೆ ಆಗುತ್ತೆ. ಮೊದಲನೇ ಒಂದು ಭಿನ್ನರಾಶಿಯನ್ನ ಹಾಗೆ ಬರ್ಕೊಂಡು ಸೊ 2ನೇ ಭಿನ್ನರಾಶಿಯನ್ನ ನಾನು ವೃತ್ಕ್ರಮ ಮಾಡ್ಕೊಂಡಾಗ ನಮ್ಗೆ ಇಲ್ಲಿ ಏನಾಯ್ತು, ಚಿಹ್ನೆ ಗುಣಾಕಾರವಾಗಿ ಬದಲಾವಣೆ ಆಗ್ತಾ ಹೋಯ್ತು. ಈಗ ಈಸಿ ನಿಮ್ಗೆ, 9 4 36, 5 6 30. ಇದು ನೀವು ಬೇಕಾದ್ರೆ ಕನಿಷ್ಠ ರೂಪಕ್ಕೆ ತರಬಹುದು, ಆದ್ರೆ ಉತ್ತರ ಇದೆ. ಕನಿಷ್ಠ ರೂಪಕ್ಕೆ ಹೇಗೆ ತರಬಹುದು, 6 ಮಗ್ಗಿಲ್ ಕ್ಯಾನ್ಸಲ್ ಆಗುತ್ತೆ, 6 5 30, 6 6 36 ಅಂತ ಬರ್ತಾ ಹೋಗುತ್ತೆ. ನಮ್ಗೆ ಉತ್ತರ ಎಷ್ಟು ಬಂತು, ಉತ್ತರ 5ನೇ 6 ಆಗ್ತಾ ಹೋಗುತ್ತೆ. ಬಟ್ ಇದನ್ನ ಇಲ್ಲಿ ಪರಿವರ್ತನೆ ಮಾಡ್ಕೋಬೇಕಾದ್ರೆ ಅದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ವೃತ್ಕ್ರಮ ತೆಗೆದುಕೊಳ್ಳುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಈ ಒಂದು ಕಾನ್ಸೆಪ್ಟ್ ಅಲ್ಲಿ. ಎಸ್ ಈಗ ನನ್ನ ಮುಂದಿನ ಹಾಗೂ ಇವತ್ತಿನ ಕೊನೆಯ ಲೆಕ್ಕವನ್ನು ನಾನು ಮಾಡ್ತಾ ಇದ್ದೀನಿ. ಅದು ಯಾವುದು, ಭಾಗಾಕಾರದಲ್ಲಿ ಭಿನ್ನರಾಶಿಗಳ ಭಾಗಾಕಾರವನ್ನು ಹೇಗೆ ಮಾಡ್ತಾ ಹೋಗುವಂಥದ್ದು, ಮೀನ್ಸ್ ಮಿಶ್ರ ಭಿನ್ನರಾಶಿ. ಫಾರ್ ಎಕ್ಸಾಂಪಲ್ ಈಗ 4ನೇ 16ನೇ 5 ಡಿವೈಡೆಡ್ ಬೈ 7ನೇ 7 ಬೇಡ, ಇನ್ನ ಚಿಕ್ಕ ಸಂಖ್ಯೆ, ಓಕೆ 7ನೇ ತಗೊಳ್ಳೋಣ, 7ನೇ 2ನೇ 1 ಈ ರೀತಿಯಾಗಿ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳೋಣ. ಸೊ ಈಗ ಇದನ್ನ ಏನು ಭಾಗಾಕಾರ ಮಾಡಿದ್ರೆ ನೀವು ಮೊದಲಿಗೆ ಏನ್ ಮಾಡ್ಬೇಕು, ಈ ಸಂಖ್ಯೆಗಳನ್ನ ಮಿಶ್ರ ಭಿನ್ನರಾಶಿಗಳನ್ನ ಏನ್ ಮಾಡ್ತಾ ಹೋಗ್ಬೇಕು, ನೀವು ವಿಷಮ ಭಿನ್ನರಾಶಿಗಳಿಗೆ ಪರಿವರ್ತಿಸಬೇಕು. ಇವಾಗ ಈ ಸಂಖ್ಯೆ ನಾನು ಪರಿವರ್ತಿಸಿದ್ದೀನಿ ಅಂತಂದ್ರೆ ಏನಾಗುತ್ತೆ, ಛೇದ 16 ಇದೆ, 16ನ ಹಾಗೆ ಬರ್ಕೋಬೇಕು. ಸೊ 16 × 4 ಎಷ್ಟಾಗುತ್ತೆ, 16 4 64 ಪ್ಲಸ್ 5 ಎಷ್ಟಾಗುತ್ತೆ, 64 5 69 ಆಗುತ್ತೆ. ಅದೆಲ್ಲ ಬೇಕಾದ್ರೆ ನೀವು ಮಾಡಿ ನೋಡ್ಬೋದು. ನೆಕ್ಸ್ಟ್ ಏನಾಗುತ್ತೆ, ಡಿವೈಡೆಡ್ ಬೈ, ಸೊ 2ನ್ನ ಹಾಗೆ ಬರ್ಕೊಳ್ತೀನಿ. 2 7 ಎಷ್ಟಾಯ್ತು, 14, 14 ಪ್ಲಸ್ 1 ಎಷ್ಟಾಯ್ತು, 15. ಈಗ ಇದು ಡಿವೈಡೆಡ್ ಬೈ ಆಯ್ತು ಅಂತಂದ್ರೆ ಈಗ ನಾನು ನೆಕ್ಸ್ಟ್ ಏನ್ ಮಾಡ್ಬೇಕು, ಇದನ್ನ ಗುಣಾಕಾರಕ್ಕೆ ಪರಿವರ್ತನೆ ಮಾಡ್ಬೇಕು. ಗುಣಾಕಾರಕ್ಕೆ ಪರಿವರ್ತನೆ ಮಾಡ್ಬೇಕಂದ್ರೆ ಮೊದಲನೇ ಭಿನ್ನರಾಶಿಯನ್ನ ಹಾಗೆ ಬರ್ಕೊಳ್ತೀನಿ, 2ನೇ ಭಿನ್ನರಾಶಿಯನ್ನ ನಾನು ಹೇಗೆ ಪರಿವರ್ತನೆ ಮಾಡ್ತೀನಿ, ವೃತ್ಕ್ರಮವಾಗಿ ಪರಿವರ್ತನೆ ಮಾಡ್ಕೊಳ್ತೀನಿ. ಅಂಶ ಛೇದ ಆಗುತ್ತೆ, ಛೇದ ಅಂಶ ಆಗುತ್ತೆ. ಸೊ ಇಲ್ಲೇನಾಯ್ತು, ನಮ್ಗೆ ಏನ್ ಬರುತ್ತೆ, 2/15 ಬರ್ತಾ ಹೋಗುತ್ತೆ. ಸೊ ಹಾಗಾದ್ರೆ ನಮ್ಗೆ ಉತ್ತರ ಎಷ್ಟು ಬರ್ತಾ ಹೋಗುತ್ತೆ, 69 × 2. 69ನ 2 ಸಲ ಕೂಡ್ಕೊಂಡ್ರೆ ನಿಮ್ಗೆ ಬರುತ್ತೆ, 2 ಸಲ ಗುಣಿಸಿದ್ರು ಬರುತ್ತೆ. 2 9 18, 2 6 12 1 13. ಸೊ ನಮ್ಗೆ ಒಟ್ಟಾಗಿ ಎಷ್ಟು ಬಂತು, 138. ಯಾವುದು ಅಂಶ. ಛೇದ ಎಷ್ಟಿದೆ, 16 × 15. 16 × 15. ಸೊ 16 × 15 ನೀವು ಸಿಂಪಲ್ ಆಗಿ ಹೇಳ್ತಾ ಹೋಗ್ಬೋದು, ಸಿಂಪಲ್ ಆಗಿ ನೀವು ಗುಣಿಸ್ತಾ ಹೋಗ್ಬೋದು, ಫಾಸ್ಟ್ ಆಗಿ ಗುಣಿಸ್ತಾ ಹೋಗ್ಬೋದು. ಹೇಗೆ, 15 ಬಗ್ಗೆ ಗೊತ್ತೆ, ನೀವು ಈಸಿಯಾಗಿ ಗುಣಿಸ್ಬೋದು. 15 6 ಎಷ್ಟಾಗುತ್ತೆ, 15 6 90, 15 1 15, 15 ಪ್ಲಸ್ 9 ಎಷ್ಟಾಯ್ತು, 24. 240 ನೇರವಾಗಿ ಬರುತ್ತೆ. ಸರಿ, ಇಲ್ಲ ನಮ್ಗೆ ಆ ರೀತಿಯಾಗಿ ಬರಲ್ಲ, ನಮಗೆ ಅದು 5 ಬಗ್ಗೆ ಮತ್ತೆ 1 ಬಗ್ಗೆ ಬರುತ್ತೆ ಅಂದ್ರೆ ನೀವು ಆ ರೀತಿಯಾಗಿ ಮಾಡ್ತಾ ಹೋಗ್ಬೋದು. ಸೊ ಇಲ್ಲಿ ಮಾಡ್ತೀನಿ, 16 × 15 ಅಂತಂದ್ರೆ ನಮ್ಗೆ ಏನ್ ಬರುತ್ತೆ, ಸರಿ ಎಸ್ ನಮ್ಗೆ ಇಲ್ಲಿ ಏನ್ ಬರ್ತಾ ಹೋಗುತ್ತೆ, ಸೊ ನೀವು ನೋಡ್ತಾ ಹೋಗ್ಬೋದು. 16 × 15 ಅಂತಂತಂದ್ರೆ ಸೊ ನಮ್ಗೆ 5 6 30, 5 1 5
ಪ್ಲಸ್ 3 8. 1 6 6, 1 1 1. ಸೊ ಈಗ ಕೂಡ್ಕೊಳ್ಳಿ 0, 8 + 6 14, ನಮ್ಗೆ ಒಟ್ಟು ಎಷ್ಟು ಬರುತ್ತೆ 240. ಸೊ ನಮ್ಗೆ ಟೋಟಲ್ ಉತ್ತರ ಎಷ್ಟು ಬಂತು 240ನೇ 138. ಈ ರೀತಿಯಾಗಿ ನಾವು ಭಾಗಾಕಾರವನ್ನು ಮಾಡುವಂಥದ್ದು. ಯಾವೆರಡು ಸಂಖ್ಯೆಗಳಿಗೆ? ಈ ಎರಡು ಸಂಖ್ಯೆಗಳಿಗೆ ಭಾಗಾಕಾರವನ್ನು ಕೊಟ್ಟಾಗ ನಾವು ಈ ರೀತಿಯಾಗಿ ಮಾಡ್ತಾ ಹೋಗ್ಬೇಕು. ಓಕೆನಾ? ಈ ರೀತಿಯಾಗಿ ನಾವು ಗುಣಾಕಾರ ಭಾಗ ಅಥವಾ ಭಾಗಾಕಾರಗಳು ಮಾಡ್ತಾ ಹೋಗುವಂಥದ್ದು. ಈಗ ನೀವು ತಗೊಳ್ಳಿ, ಹೋಮ್ವರ್ಕ್ ಅನ್ನ ತಗೊಳ್ತಾ ಹೋಗಿ. ಹೋಮ್ವರ್ಕ್ ಅನ್ನು ತಗೊಳ್ಳಿ. ನಿಮಗೆ ಯಾರಿಗಾದ್ರೂ ಮಾಡ್ಬೇಕು ಅನ್ಸಿದ್ರೆ ಮಾತ್ರ ಮಾಡಿ ನನಗೆ ಉತ್ತರಗಳನ್ನ ನೀವು ವಾಟ್ಸಪ್ ಅಲ್ಲಿ ಕಳಿಸಬಹುದು, ಅಥವಾ ನೀವೇ ಆ ಒಂದು ಲೆಕ್ಕಗಳನ್ನ ನೀವು ಪರಿಶೀಲನೆಗೆ ಒಳಪಡಿಸ್ತಾ ಹೋಗ್ಬೋದು. ಈಗ ನಾನು ನಿಮಗೆ ನೀವೇನ್ ಮಾಡ್ತಾ ಹೋಗ್ಬೇಕು, ಸ್ಕ್ರೀನ್ ಶಾಟ್ ಅನ್ನು ತಗೊಳ್ಳಿ. ಸ್ಕ್ರೀನ್ ಶಾಟ್ ಅನ್ನು ತಗೊಂಡು ನೀವು ಆನ್ಸರ್ಸ್ ನೀವು ಮುಂದೆ ಹಾಕ್ತಾ ಹೋಗ್ಬೋದು. ನಾನು ಬೇಕಾದ್ರೆ ನಿಮಗೆ ಈ ಉತ್ತರಗಳನ್ನ ನಾನು ನನ್ನ ಒಂದು ಗ್ರೂಪ್ ಅಲ್ಲೂ ಸಹ ನಾನು ಶೇರ್ ಮಾಡಿರ್ತೀನಿ. ಓಕೆನಾ? ನೀವು ಅಲ್ಲಿ ಬಂದು ಉತ್ತರಗಳನ್ನು ನೋಡ್ತಾ ಹೋಗ್ಬೋದು. ಸೊ ಮೊದಲನೇದಾಗಿ ನೀವು ನೋಡ್ತಾ ಹೋಗ್ಬೋದು, ಏನಾಗ್ತಾ ಹೋಗುತ್ತೆ 6ನೇ 5 ಡಿವೈಡೆಡ್ ಬೈ 3ನೇ 2. ನೆಕ್ಸ್ಟ್ ಬಿ ಲೆಕ್ಕ 15ನೇ 9 ಡಿವೈಡೆಡ್ ಬೈ 7ನೇ 4. ಇನ್ನ ನೆಕ್ಸ್ಟ್ ಲೆಕ್ಕ 1 6ನೇ 5 ಡಿವೈಡೆಡ್ ಬೈ 2 7ನೇ 3. ಓಕೆನಾ? ಇದಿಷ್ಟು ಲೆಕ್ಕಗಳನ್ನ ಮಾಡಿ ಒಟ್ಟು ನಿಮ್ಗೆ ಇವತ್ತು ಎಷ್ಟು ಹೋಮ್ವರ್ಕ್ ಕೊಟ್ಟಿದ್ದೀನಿ? 12 ಲೆಕ್ಕವನ್ನ ಕೊಟ್ಟಿದ್ದೀನಿ. 12 ಲೆಕ್ಕವನ್ನ ಮಾಡ್ಲಿಕ್ಕೆ ನಿಮ್ಗೆ ಸರಿಸುಮಾರು ಒಂದು 15 ನಿಮಿಷಗಳ ಕಾಲ ಬೇಕಾಗ್ಬೋದು. ಬಟ್ ಆದ್ರೆ ಈ 15 ನಿಮಿಷ ನಿಮ್ಮ ಜೀವನದಲ್ಲಿ ಎಲ್ಲೋ ಒಂದು ಕಡೆ ನಿಮಗೆ ತುಂಬಾ ಉಪಯುಕ್ತ ಆಗ್ತಾ ಹೋಗುತ್ತೆ. ಈ ಲೆಕ್ಕಗಳನ್ನ ನೀವು ಕಲ್ತು ಮಾಡಿದೀರಾ ಅಂತಂದ್ರೆ ಕಂಪಲ್ಸರಿ ನಿಮಗೆ ಎಲ್ಲಾದ್ರೂ ಒಂದು ಕಡೆ ಭಿನ್ನರಾಶಿಗಳ ಕೂಡೋದು, ಕಳೆಯೋದು, ಗುಣಾಕಾರ, ಭಾಗಾಕಾರ ಹೇಗೆ ನಮಗೆ ದಿನನಿತ್ಯದಲ್ಲಿ ಪ್ರಕ್ರಿಯೆಗಳು ಯೂಸ್ಫುಲ್ ಆಗ್ತಾ ಹೋಗ್ತವೋ, ಕೂಡುವುದು, ಕಳೆಯುವುದು, ಗುಣಾಕಾರ, ಭಾಗಾಕಾರ ಹೇಗೆ ಯೂಸ್ಫುಲ್ ಆಗ್ತಾ ಹೋಗುತ್ತೋ ಅದೇ ರೀತಿಯಾಗಿ ಭಿನ್ನರಾಶಿಗಳ ಕೂಡುವುದು, ಕಳೆಯುವುದು, ಗುಣಾಕಾರ, ಭಾಗಾಕಾರ ನಮಗೆ ಅಷ್ಟೇ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸ್ನೇಹಿತರೆ, ಇದಿಷ್ಟು ಸಂಪೂರ್ಣವಾಗಿ ಇವತ್ತಿನ ಭಿನ್ನರಾಶಿಯ ಪ್ರಕ್ರಿಯೆಗಳ ತರಗತಿಯಾಗಿತ್ತು. ಇನ್ನ ಮುಂದಿನ ತರಗತಿಯಲ್ಲಿ ಮತ್ತೊಮ್ಮೆ 5ನೇ ತರಗತಿಯ ಪಾಠಗಳನ್ನ ಮುಂದುವರಿಸ್ತಾ ಹೋಗೋಣ ಅಂತ ಹೇಳ್ತಾ, ಸ್ನೇಹಿತರೆ ಇದಾಗಿತ್ತು ಇಂದಿನ ತರಗತಿ. ಸೊ ಈ ತರಗತಿ ನಿಮ್ಗೆ ಉಪಯುಕ್ತ ಆಗಿದೆ, ಜಸ್ಟ್ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ, ಹಾಗೂ ನಿಮ್ಮ ಹೆಚ್ಚು ಸ್ನೇಹಿತರಿಗೆ ಶೇರ್ ಮಾಡ್ತಾ ಹೋಗಿ. ಹಾಗೆ ಉತ್ತರಗಳನ್ನ ಸಾಧ್ಯವಾದಷ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಇಲ್ಲ ನಿಮಗೆ ಸಂಪೂರ್ಣವಾಗಿ 12 ಲೆಕ್ಕಗಳನ್ನ ಮಾಡಿದ್ರೆ ಅಂತಂದ್ರೆ ನೀವು ನಮ್ಮ ಗ್ರೂಪ್ ಅಲ್ಲಿ ತೋರಿಸ್ತಾ ಹೋಗ್ಬೋದು. ಗ್ರೂಪ್ ಅಲ್ಲಿ ನಾನು ನಿಮಗೆ ಆ ಕೀ ಆನ್ಸರ್ಸ್ ಅನ್ನ ಹಾಕಿರ್ತೀನಿ. ಓಕೆನಾ? ಕೀ ಆನ್ಸರ್ಸ್ ಅನ್ನ ಹಾಕಿರ್ತೀನಿ ಮೀನ್ಸ್ ನೀವು ಅಲ್ಲಿ ನೋಡಿ ಚೆಕ್ ಮಾಡ್ಕೊಳ್ತಾ ಹೋಗ್ಬೋದು. ಒಟ್ಟು 12 ಲೆಕ್ಕಗಳದ್ದು. ಓಕೆನಾ? ಓಕೆ ಸ್ನೇಹಿತರೆ, ಇದಾಗಿತ್ತು ನನ್ನ ತರಗತಿ. ನಮ್ಮ ಮುಂದಿನ ತರಗತಿಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಿಮಗೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.